Okay, guys, welcome back again. So in the morning, we were dealing with uh, addition, subtraction, multiplication, and squares, right? These are the four topics which we discussed. But still, we are left with square root and cube root. Well, I won't be starting with the square root and cube root now. Okay, rather, I'll be starting with percentages. The very basics of the percentages, guys. We don't discuss the concepts of the percentages, but we will discuss the speed maths required in percentages. Sir, ನಾನು ಮಾರ್ನಿಂಗ್ ಅಲ್ಲೇ ಹೇಳಿದ್ದೆ ಪರ್ಸೆಂಟೇಜಸ್ ಎಷ್ಟು ಇಂಪಾರ್ಟೆಂಟ್ ಅಂತ. And if there are anyone who missed the morning class, guys, do not bother about it. Okay, the recorded video session will be available in the website from today night. Okay, so you can check it out from there, guys. Morning session. Now, so continuing with percentages. So first of all, what exactly percentages? Percentage andre enu? Percent means what? Guys, per means for every antartha. For every. Cent means 100. Andre, percent means every 100. Suppose, let us say, if you score 60 mark out of 80 marks, what is your percentage? ನಿಮಗೆ 80 ಮಾರ್ಕ್ಸ್ಗೆ 60 ಮಾರ್ಕ್ಸ್ ಸ್ಕೋರ್ ಮಾಡಿದ್ರೆ ನಿಮ್ಮ ಪರ್ಸೆಂಟೇಜ್ ಎಷ್ಟಾಯಿತು? So into 100 you'll get the answer, but let us understand this. What is your percentage here? ಅದರ ಅರ್ಥ ಏನು? ನೀವು 80 ಮಾರ್ಕ್ಸ್ಗೆ 60 ಮಾರ್ಕ್ಸ್ ಸ್ಕೋರ್ ಮಾಡಿದ್ರೆ ವಾಟ್ ಈಸ್ ಯುವರ್ ಮಾರ್ಕ್ಸ್ ಪರ್ಸೆಂಟ್ ಅಂದ್ರೆ ವಾಟ್ ಈಸ್ ಯುವರ್ ಮಾರ್ಕ್ಸ್ ಫಾರ್ 100? ಸೊ 80ಕ್ಕೆ 60 ಬಂದ್ರೆ 100ಕ್ಕೆ ಎಷ್ಟು ಬರುತ್ತೆ? ಹೌ ಮೆನಿ ಮಾರ್ಕ್ಸ್ ಔಟ್ ಆಫ್ 100? ದಿಸ್ ಇಸ್ ದ ಮೀನಿಂಗ್. ಸೊ ಇವಾಗ ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ? 60/80 into 100 is equals to x. Okay, so what do we do now? 20 into 3, 20 into 4, 4 into 1, 4 into 25, 25 into 3 ಏನಾಗುತ್ತೆ? 75%. This is exactly 75%. So sir, observe ಮಾಡ್ರಿ, 60/80 ಅನ್ನೋದು ಒಂದು ನಂಬರ್, ಅದು ಒಂದು ಫ್ರಾಕ್ಷನ್ ಅಥವಾ ನಂಬರ್. ಓಕೆ, ಒಂದು ನಂಬರ್ನ ಪರ್ಸೆಂಟೇಜ್ ಆಗಿ ಕನ್ವರ್ಟ್ ಮಾಡಕ್ಕೆ ಏನ್ ಮಾಡ್ತಾ ಇದೀವಿ? ವಿ ಆರ್ ಮಲ್ಟಿಪ್ಲೈಯಿಂಗ್ ವಿತ್ 100. ಒಂದು ನಂಬರ್ನ ಪರ್ಸೆಂಟೇಜ್ ಕನ್ವರ್ಟ್ ಮಾಡ್ಬೇಕಂದ್ರೆ ವಿ ಜಸ್ಟ್ ಹ್ಯಾವ್ ಟು ಮಲ್ಟಿಪ್ಲೈ ವಿತ್ 100. ಲೆಟ್ ಮಿ ಶೋ ದಟ್ ಟು ಯು. ಸೊ ಎನಿ ನಂಬರ್, ಇಫ್ ಯು ವಾಂಟ್ ಟು ಕನ್ವರ್ಟ್ ಇಟ್ ಇಂಟು ಪರ್ಸೆಂಟೇಜ್, ಜಸ್ಟ್ ಮಲ್ಟಿಪ್ಲೈ ವಿತ್ 100. ಓಕೆ, ಇವಾಗ ಅದೇ ಪರ್ಸೆಂಟೇಜ್ ನ ನಂಬರ್ ಕನ್ವರ್ಟ್ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು? ಡಿವೈಡ್ ಬೈ 100. ಡಿವೈಡ್ ಬೈ 100. ಈಗ ಇಲ್ಲಿ ನೋಡಿ, 60/80 ಅನ್ನೋದು ನಂಬರ್, ಅದನ್ನ 75% ಹೆಂಗ್ ಕನ್ವರ್ಟ್ ಮಾಡಿದ್ವಿ? ಮಲ್ಟಿಪ್ಲೈಯಿಂಗ್ ವಿತ್ 100. ಇವಾಗ 75% ನ ರಿವರ್ಸ್ ನಂಬರ್ ಕನ್ವರ್ಟ್ ಮಾಡಬೇಕು. ಏನಾಗುತ್ತೆ? ಇದು ಪರ್ಸೆಂಟೇಜ್, ಇದನ್ನ ನಂಬರ್ ಕನ್ವರ್ಟ್ ಮಾಡ್ಬೇಕಂದ್ರೆ ಯು ಹ್ಯಾವ್ ಟು ಡಿವೈಡ್ ವಿತ್ 100. ನಾವು ಡಿವೈಡ್ ಮಾಡಿದ್ರೆ ಏನಾಗುತ್ತೆ? 25 into 3, 25 into 4. ಓಕೆ, ಸೊ ಇಲ್ಲಿ ನೋಡಿ, 60/80 ಅಂದ್ರೆ ಏನು? ಅದನ್ನು 3/4. ಸೊ 75%, 75/100 ಅಂದ್ರೆ ಕೂಡ 3/4. ಸೊ ಬೋತ್ ಆರ್ ಅಬ್ಸಲ್ಯೂಟ್ಲಿ ಸೇಮ್. ಸೊ ಒಂದು ನಂಬರ್ನ ಪರ್ಸೆಂಟೇಜ್ ಕನ್ವರ್ಟ್ ಮಾಡಬೇಕು ಅಂದ್ರೆ ಮಲ್ಟಿಪ್ಲೈ ವಿತ್ 100 ಮಾಡಬೇಕು. ಅದೇ ಪರ್ಸೆಂಟೇಜ್ ನ ನಂಬರ್ ಕನ್ವರ್ಟ್ ಮಾಡಬೇಕು ಅಂದ್ರೆ 100 ಡಿವೈಡ್ ಬೈ 100 ಮಾಡಬೇಕು. ಓಕೆ, ನಾವು ಈಗ one of the most important thing in percentages is fraction and percentage relationship. Fraction and percentage relationship. Okay. Guys, am I audible? I'm so sorry for the interruption. Am I audible? Nan voice bartidena? Anybody please do respond, guys. Am I audible? Am I audible? Okay. Guys, observe here. Fraction and percentage relationship. Okay. Sorry, fraction percentage relationship another ಏನಾಗುತ್ತೆ? Suppose, if I have a fraction 1/1, ಇದನ್ನ ಪರ್ಸೆಂಟೇಜ್ ಕನ್ವರ್ಟ್ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು? ಸರ್, ಫ್ರಾಕ್ಷನ್ ಅಂದ್ರೂ ನಂಬರ್, ನಂಬರ್ನ ಪರ್ಸೆಂಟೇಜ್ ಕನ್ವರ್ಟ್ ಮಾಡಕ್ಕೆ ಏನ್ ಮಾಡ್ತೀವಿ? ಮಲ್ಟಿಪ್ಲೈ ವಿತ್ 100.
1/1 into 100 ಅದೇನಾಗುತ್ತೆ 100%. ಓಕೆ, ಅದೇ ತರ ಇವಾಗ ನಿಮಗೆ 1/2 ಇದೆ ಅನ್ಕೊಳ್ಳಿ. 1/2 ನ ಪರ್ಸೆಂಟೇಜ್ ಕನ್ವರ್ಟ್ ಮಾಡಬೇಕು. 1/2 into 100. ಸೊ 1/2 into 100 ಏನಾಗುತ್ತೆ 100/2. ಸೊ ಇದೇನಾಯ್ತಿದು 50%. ಅದೇ ತರ 1/3 into 100. ಸೊ 100 ನ 3 ಇಂದ ಡಿವೈಡ್ ಮಾಡಿದಾಗ ಏನಾಗುತ್ತೆ 33.33%. 33.33%. Now suppose 1/4 is there. 1/4 into 100 ಏನಾಗುತ್ತೆ 100/4. 25%. 25%. ಲೈಕ್ವೈಸ್ ಇವಾಗ ಇನ್ನು ಮುಂದೆ ಹೋದ್ರೆ 1/5. ಓಕೆ, 1/5 ಇದೆ. ಇದನ್ನ ಪರ್ಸೆಂಟೇಜ್ ಕನ್ವರ್ಟ್ ಮಾಡ್ಬೇಕಂದ್ರೆ ಇಂಟು 100 ಅಗೇನ್. 100/5 ಏನಾಗುತ್ತೆ 20. ಸೊ ಇದು ಬಂದ್ಬಿಟ್ಟು ನಮಗೆ 20%. ಲೈಕ್ವೈಸ್ 1/6. ಇವಾಗ 1/6 ಇದೆ ಅನ್ಕೊಳ್ಳಿ. ಸೊ 1/6 into 100. ಸೊ 100 ನ 6 ಇಂದ ಡಿವೈಡ್ ಮಾಡಿ. 100 ನ 6 ಇಂದ ಡಿವೈಡ್ ಮಾಡಿದ್ರೆ ಏನಾಗುತ್ತೆ 16.66%. ದಟ್ ಮಸ್ಟ್ ಬಿ ಮೈ ಫೈನಲ್ ಆನ್ಸರ್. ಓಕೆ, ಸೊ ಇದು 1/6 ವರೆಗೆ. ದೀಸ್ ಆರ್ ವೆರಿ ಬೇಸಿಕ್ ಟರ್ಮ್ಸ್ ದಟ್ ಎವ್ರಿಬಡಿ ಮಸ್ಟ್ ರಿಮೆಂಬರ್. ಓಕೆ, ಇದು ಬಿಟ್ಟು ಸ್ಟಿಲ್ ವಿ ಹ್ಯಾವ್ ಫ್ಯೂ ಮೋರ್ ಫ್ರಾಕ್ಷನ್ಸ್. ಇವಾಗ ಇಲ್ಲಿ 1/6 ವರೆಗೆ ಹೆಂಗ್ ಕೊಟ್ಟಿದ್ದೀನೋ ಅದೇ ತರ ಇನ್ನ 6 ಫ್ರಾಕ್ಷನ್ಸ್ ಇದೆ ದಟ್ ಯು ಮಸ್ಟ್ ರಿಮೆಂಬರ್. ಯಾವ್ಯಾವ ಅಬ್ಸರ್ವ್ ಮಾಡಿ. 1/7. 1/7 ಅನ್ನೋದು 14.28% ಆಗುತ್ತೆ. ಅದೇ ತರ 1/11. 1/11 ಬಂದ್ಬಿಟ್ಟು 9.09%. ಅದೇ 1/13 7.69%. 1/17 ಎಷ್ಟಾಗುತ್ತೆ 5.88%. 1/19 5.26%. 1/23 ಏನಾಗುತ್ತೆ 4.34%. 4.34%. Sir, you have to remember even these values. Apart from these 6 basic values, you have to remember these advanced values as well. These are mandatory for every person who is preparing for competitive exams. These fraction percentage relationships. Sir, ನೀವು ಇದನ್ನ ಕಲ್ತೀರಿ ಅಂದ್ರೆ ಪರ್ಸೆಂಟೇಜಸ್ ಇರೋ ಪ್ರಾಬ್ಲಮ್ ಅಲ್ಲಿ ಈಸಿಲಿ ಪ್ರತಿ ಪ್ರಾಬ್ಲಮ್ ಅಲ್ಲೂ 5 ರಿಂದ 10 ಸೆಕೆಂಡ್ ಸೇವ್ ಮಾಡ್ಬೋದು. ಅದು ಯಾವ ತರ ಮಾಡ್ಬೋದು ಅದು ದಟ್ ವಿ ವಿಲ್ ಸಿ ಲೇಟರ್. ಓಕೆ, ಸೊ ಫಸ್ಟ್ ಇದನ್ನ ಕಾಪಿ ಮಾಡ್ಕೊಳ್ಳಿ, ದೆನ್ ವಿ ವಿಲ್ ಸಿ ದ ಎಕ್ಸ್ಟ್ರಾ applications of this fraction and percentage. Okay, guys, anyone any doubt so far? Are you understanding the concepts here? Sir, ನೀವು ರೆಸ್ಪಾಂಡ್ ಮಾಡಬೇಕು. ನೀವು ರೆಸ್ಪಾಂಡ್ ಮಾಡಿದ್ರ ಮೇಲೆನೆ ನಮ್ಮ ನೆಕ್ಸ್ಟ್ ಟೀಚಿಂಗ್ ಡಿಪೆಂಡ್ ಆಗುತ್ತೆ. ಯು ಕ್ಯಾನ್ ನಾಟ್ ಬಿ ಸೈಲೆಂಟ್ ಗೈಸ್. His chat is off or what? Check it out once. Anyone, any doubt guys so far? Anybody? Any of the concept doubt? Shall we start? Are we done with the copying? Are we done with the copying? Okay guys, let us continue now. Mixed fraction. I will deal with that also, Shreyas. That also we will deal with, mixed fraction. Okay guys, let us continue. Let us continue. Video please. Now we saw the basic percentage and fraction relationship. So let us see what are the advantages. I mean, how to use it. Sir, ಈಗ ನನಗೆ ಫಾರ್ ಎಕ್ಸಾಂಪಲ್ ವ್ಯಾಲ್ಯೂ ಆಫ್ 1/8 ಬೇಕು ಅನ್ಕೊಳ್ಳಿ. ಈಗ ನಿಮಗೆ 1/6 ವರೆಗೆ ಕೊಟ್ಟೆ, ಅದಾದ್ಮೇಲೆ 1/7, 1/11, 1/13, 1/17, 1/19, 1/23, ರೈಟ್? ಸೊ ಟೋಟಲ್ ಆಗಿ ನಿಮಗೆ 12 ಫ್ರಾಕ್ಷನ್ ಪರ್ಸೆಂಟೇಜ್ ರಿಲೇಶನ್ಶಿಪ್ ಕೊಟ್ಟೆ. ಇಫ್ ಯು ನೋ ದೋಸ್ 12, ನಿಮಗೆ 1/25 ವರೆಗೆ ಪ್ರತಿ ಫ್ರಾಕ್ಷನ್ ಬರುತ್ತೆ. ಹೆಂಗೆ ಅಬ್ಸರ್ವ್ ಮಾಡಿ. ಸರ್ ಈಗ 1/8 ಇದೆ ಅನ್ಕೊಳ್ಳಿ. 1/8 ಸರ್ ಚಾಟ್ ಆಪ್ಷನ್ ಅಲ್ಲಿ ಒನ್ ಮೋರ್ ಥಿಂಗ್, ಡು ನಾಟ್ ರಿಪ್ಲೈ ಟು ಪ್ರವೀಣ್ ಜಾಧವ್. ಓಕೆ, ರಿಪ್ಲೈ ಟು ಎವ್ರಿ ಒನ್, ಓನ್ಲಿ ದೆನ್ ಐ ಕ್ಯಾನ್ ಸಿ ಯುವರ್ ಮೆಸೇಜಸ್ ಪೀಪಲ್. ಓಕೆ, ಸೊ ಚಾಟ್ ಆಪ್ಷನ್ ಅಲ್ಲಿ ಒನ್ ಮೋರ್ ಟೈಮ್ ನೀವು ಪ್ರವೀಣ್ ಜಾಧವ್ಗೆ ರಿಪ್ಲೈ ಮಾಡಿದ್ರೆ ಅವ್ರು ನನಗೆ ಕಾಣಲ್ಲ. ಓಕೆ, ಸೊ ರಿಪ್ಲೈ ಟು ಎವ್ರಿ ಒನ್ ಫಾರ್ ಆಲ್ ದ ಮೆಸೇಜಸ್. ರೈಟ್? ನಾ ಈಗ
ಸರ್ ಈಗ ನಿಮಗೆ 1/8 ವ್ಯಾಲ್ಯೂ ಬೇಕು. 1/8 ನ ಏನಂತ ಮಾಡ್ತೀವಿ, ಇದ್ರದ್ದು ಫ್ರಾಕ್ಷನ್ ಪರ್ಸೆಂಟೇಜ್ ಬೇಕು ಅಂದ್ರೆ 1/8 ಇಂಟು 100 ಮಾಡಬೇಕು. ಆದರೆ ಡೈರೆಕ್ಟ್ ಆಗಿ ಸಾಲ್ವ್ ಮಾಡ್ಬೋದು. ಯಾವ ತರ ಸರ್, ಈಗ ನಾನು 1/8 ನ 1/4 ಇಂಟು 2 ಬರಿಬೋದಾ? ಎಸ್, ನಮಗೆ ಇದ್ರ ವ್ಯಾಲ್ಯೂ ಗೊತ್ತು ಆಲ್ರೆಡಿ. ಏನು? 1/4. 1/4 ಅನ್ನೋದೇನು? 25%. ಇದನ್ನ ಆಲ್ರೆಡಿ ಬೇಸಿಕ್ಸ್ ಅಲ್ಲಿ ನೋಡಿದ್ವಿ. ಸೊ 25% ಡಿವೈಡೆಡ್ ಬೈ 2 ಇದೆ. 25% ಡಿವೈಡೆಡ್ ಬೈ 2 ಎಷ್ಟು? 12.5% ಆಯ್ತು. What happened? Any problem? Huh? It's not visible. What is the limit? This one. Okay. Let me write it from here. So 1/8. 1/8 can be written as 1/4 into 2. Okay. ಸರ್, ಈಗ 1/4 ಅಂದ್ರೆ ಏನು? 25%. ಕರೆಕ್ಟಾ? ಆ 25% ನ ಡಿವೈಡೆಡ್ ಬೈ 2 ಮಾಡಿದ್ರೆ ಏನಾಗುತ್ತೆ? 12.5%. ಅದೇ ತರ ಸಪೋಸ್ ಇಫ್ ಐ ಟೇಕ್ 1/9 ಇದೆ ಅನ್ಕೊಳ್ಳಿ. 1/9 ವ್ಯಾಲ್ಯೂ ಬೇಕು ಅಂದ್ರೆ ಏನ್ ಮಾಡ್ತೀರಾ? 1/3 ಇಂಟು 3. 1/3 ಇಂಟು 3. ಸೊ ನಾವು ಆಲ್ರೆಡಿ ನೋಡಿದ್ವಿ 1/3 ಏನಿತ್ತು? 33.33 ಇತ್ತು. ಕರೆಕ್ಟಾ? ಸೊ ಈ ವ್ಯಾಲ್ಯೂ ಬಂದ್ಬಿಟ್ಟು 33.33. ಅದನ್ನ ಮತ್ತೆ 3 ಇಂದ ಡಿವೈಡ್ ಮಾಡಿದ್ರೆ ಏನಾಗುತ್ತೆ? 11.11%. 11.11%. ಹಾಗೆ 1/10 ಬೇಕು ಅನ್ಕೊಳ್ಳಿ ನಿಮಗೆ. ಸೊ 1/10 ವ್ಯಾಲ್ಯೂ ಹಾಗೆ ಇಂಟು 100 ಮಾಡ್ಬೋದು, ಅಥವಾ ಡೈರೆಕ್ಟ್ ಆಗಿ ಇದನ್ನ 1/5 ಇಂಟು 2. ಸೊ 1/5 ಇಂಟು 2. 1/5 ಎಷ್ಟು? 20%. 1/5 ಎಷ್ಟು? 20%. 20% ನ ಡಿವೈಡೆಡ್ ಬೈ 2 ಮಾಡಿದ್ರೆ 10% ಆಯ್ತು. ಅದೇ ತರ 1/12 ತಗೊಳ್ಳಿ. 1/12. 1/12 ನ ಏನಂತ ಬರೀಬಹುದು ನಾವು? 1/6 ಇಂಟು 2. ಸೊ ವಾಟ್ ಈಸ್ 1/6? ಆಲ್ರೆಡಿ ಕೊಟ್ಟಿದ್ದೆ ನಿಮಗೆ ಮೊದಲೇ. 1/6 ಅನ್ನೋದು 16.66 ಆಗುತ್ತೆ. ಅದನ್ನ 2 ಇಂದ ಡಿವೈಡ್ ಮಾಡಿದಾಗ ಏನಾಗುತ್ತೆ? 8.33%. ಸರ್, ಅದೇ ತರ ನೀವು ಎಲ್ಲಾ ಫ್ರಾಕ್ಷನ್ ಬರಿಬಹುದು. ಇಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡಿ ಬರೀರಿ ಆಮೇಲೆ ಅದನ್ನ. ಸೊ ಐ ವಿಲ್ ಬಿ ಡೈರೆಕ್ಟ್ಲಿ ರೈಟಿಂಗ್ 1/14 ಬೇಕಂದ್ರೆ. ಸೊ ಎನಿಬಡಿ ಏನಂತ ಬರೀಬಹುದು ಇದನ್ನ? 14 ನ ಯಾವ ತರ ಬರೀತೀರಾ? ಎನಿಬಡಿ? ಟೆಕ್ಸ್ಟ್ ಇನ್ ದ ಎವ್ರಿ ಒನ್ ಪೀಪಲ್, ನಾಟ್ ಪ್ರವೀಣ್ ಜಾಧವ್. ಕ್ಯಾನ್ ಎನಿಬಡಿ ಟೆಲ್ ಮಿ 14 ನ ಯಾವ ತರ ಬರೀಬಹುದು? 14. Anyone? Anybody? How do you write 1/14? 6709128. Why everyone? Why guys? Why are you sending direct message? Do not send a direct messages, people. That's what I'm telling. ಅಲ್ಲಿ ನೀವು ಕೆಳಗಡೆ ಆಪ್ಷನ್ ತಗೊಳ್ಳಿ. ಅಲ್ಲಿ ಪ್ರವೀಣ್ ಜಾಧವ್ ಅಂತಿದೆ ಅಲ್ಲ, ಅದನ್ನ ತೆಗೆದು ನೀವು ಎವ್ರಿ ಒನ್ ಅಂತ ಕೊಡಬೇಕು. ಅವಾಗೆ ನಿಮ್ಮ ಆನ್ಸರ್ಸ್ ನನಗೆ ಕಾಣುತ್ತೆ. ಓಕೆ, ಅಬ್ಸರ್ವ್. ಸೊ 1/14 ನ ಏನಂತ ಬರೀಬಹುದು? 1/7 ಇಂಟು 2 ಅಂತ ಬರೀತೀನಿ. ಸೊ 1/7 ಬಂದ್ಬಿಟ್ಟು ನಮಗೆ 14.28. ಅದನ್ನ ಡಿವೈಡೆಡ್ ಬೈ 2 ಮಾಡಿದ್ರೆ ಏನಾಗುತ್ತೆ? 7.14%. ಲೈಕ್ ವೈಸ್ ಇಫ್ ಯು ವಾಂಟ್ 1/15 ನಿಮಗೆ 6.66 ಬರುತ್ತೆ. ಸೊ 16 6.25%. 1/18 ನೆಕ್ಸ್ಟ್, ಯಾಕಂದ್ರೆ 17 ಆಲ್ರೆಡಿ ಕೊಟ್ಟಿದ್ದೆ. ಓಕೆ, ಇದು ಬಂದ್ಬಿಟ್ಟು 5.55%. 1/19 ಆಲ್ರೆಡಿ ಕೊಟ್ಟಿದ್ದೆ, ಅದು 5.26 ಆಯ್ತು. 1/20 ಬಂದ್ಬಿಟ್ಟು 5% ಬರುತ್ತೆ. ಅದೇ ತರ 1/21. 21 ನ ಯಾವ ತರ ಬರೀಬಹುದು? 1/7 ಇಂಟು 3. ನಮಗೆ 1/7 ಗೊತ್ತು 14.28. ಅದನ್ನ 3 ಇಂದ ಡಿವೈಡ್ ಮಾಡಿದ್ರೆ ನಿಮಗೆ 4.76 ಬರುತ್ತೆ. ಓಕೆ, ಲೈಕ್ ವೈಸ್ 1/22 ಬಂದ್ಬಿಟ್ಟು 4.54%. 1/23 ಆಲ್ರೆಡಿ ಗೊತ್ತು 4.34. ಅದೇ 1/24 ಬೇಕಂದ್ರೆ 4.16%. ಲಾಸ್ಟ್ 1/25 ತಗೊಂಡ್ರೆ 4%. ಸರ್, ಇವನ್ನೆಲ್ಲ you can either calculate directly or you can by heart. But if you are calculating directly, you must make sure that you can calculate them in within 3 seconds. ಅಲ್ಲಿವರೆಗೆ ಪ್ರಾಕ್ಟೀಸ್ ಮಾಡ್ಬೇಕು ಸರ್. ಸೊ 1/25 ವರೆಗೆ ಮೈ ಸಜೆಷನ್ ಎವ್ರಿ ಡೇ 2 times.
till 1/25 for 10 days. ಫಾರ್ 10 days ಸ್ಟ್ರೇಟ್ ಆರ್ಡರ್ ಅಲ್ಲಿ ಬರಿಬೇಕು ಮತ್ತೆ ರಿವರ್ಸ್ ಆರ್ಡರ್ ಅಲ್ಲೂ ಬರಿಬೇಕು. 1/25 ವರೆಗೆ ಪ್ರತಿಯೊಂದು ವ್ಯಾಲ್ಯೂ ನಿಮಗೆ ಡೈರೆಕ್ಟ್ ಆಗಿ ಗೊತ್ತಿರಬೇಕು. ಇವಾಗ ಡೈರೆಕ್ಟ್ ಆಗಿ ನಾನು 1/17 ಅಂದ್ರೆ ಡೈರೆಕ್ಟ್ ಆನ್ಸರ್ ಬಂದ್ಬಿಡ್ಬೇಕು ನಿಮಗೆ. ಎಷ್ಟು 1/17 ಎಷ್ಟು 5.5 ಸಾರಿ ಐ ಓನ್ಲಿ ಫಾರ್ಗಾಟ್ 1/71 what oh I'm sorry 1/17 for 5.76%. Am I right? 1/17 is 5.76%, right? Sorry, 88%. 5.88%. ಇವಾಗ 1/13 ಬೇಕು 7.69%. ಇವಾಗ 1/23 ಬೇಕು 4.34%. ಸೊ ಈ ತರ ನಿಮಗೆ ಪ್ರತಿಯೊಂದು ವ್ಯಾಲ್ಯೂ 1/25 ವರೆಗೆ ಯು ಹ್ಯಾವ್ ಟು ರಿಮೆಂಬರ್ ಗೈಸ್. ಸೊ ಟ್ರಸ್ಟ್ ಮೀ ದಟ್ ಈಸ್ ಗೋನಾ ಇಂಪ್ರೂವ್ ಯುವರ್ ಸ್ಪೀಡ್ ಲೈಕ್ ಎನಿಥಿಂಗ್. ಸರ್ ಇದು ಯಾವ ಕಡೆ ಯೂಸ್ ಆಗುತ್ತೆ, ಇವನ್ನ ಕಲ್ತ್ರೆ ಉಪಯೋಗ ಏನು? ಒಂದೆರಡು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಈಗ ಒಂದು ಪ್ರಾಬ್ಲಮ್ ಅಲ್ಲಿ ನಿಮಗೆ ಈ ತರ ಕ್ವೆಶನ್ ಬಂತು. ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ ನಿಮಗೆ ಪ್ರಾಫಿಟ್ ಪರ್ಸೆಂಟ್ 20/70 ಅಂತ ಬಂತು ಅನ್ಕೊಳ್ಳಿ. 20/70 into 100. ಇದನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ನೀವೇನ್ ಮಾಡ್ತೀರಿ, 0 ಕ್ಯಾನ್ಸಲ್ ಮಾಡ್ತೀರಿ. ಇದು ಮತ್ತೆ 200/7 ಆಯ್ತು, ಕರೆಕ್ಟಾ? 200/7. ಸೊ ಈ 200/7 ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ನೀವು 200 ನ 7 ಇಂದ ಡಿವೈಡ್ ಮಾಡ್ತಾ ಹೋಗ್ಬೇಕು. ವೇಸ್ಟ್ ಆಫ್ ಟೈಮ್. ಇದನ್ನ ಏನ್ ಮಾಡ್ಬೋದು ಅಂದ್ರೆ ಡೈರೆಕ್ಟ್ ಆಗಿ ಈ 100 ನ ಯೂಸ್ ಮಾಡೋದೇ ಬೇಕಾಗಿಲ್ಲ. ನಮಗೆ 20/70 ಅಂದ್ರೆ 2/7 ಅಂತ ಅರ್ಥ. ಇದನ್ನ ಡೈರೆಕ್ಟ್ ಆಗಿ 2 into 1/7. ನಮಗೆ ಆಲ್ರೆಡಿ ಗೊತ್ತು 1/7 ಬಂದ್ಬಿಟ್ಟು 14.28%. 1/7 is to 14.28%. ಮಲ್ಟಿಪ್ಲೈ ಮಾಡ್ರಿ ಇಂಟು 2 ಏನ್ ಬರುತ್ತೆ, 28.56%. 28.56%. ಸಪೋಸ್ ಫಾರ್ ಎಕ್ಸಾಂಪಲ್ ನಿಮ್ಗೆ ಈ ತರ ಇತ್ತು, 3/13 ಇತ್ತು. ಓಕೆ, ಇದನ್ನ ಪರ್ಸೆಂಟೇಜ್ ಕನ್ವರ್ಟ್ ಮಾಡ್ಬೇಕಂದ್ರೆ ಇಂಟು 100. ಮತ್ತೆ 100 ನ 13 ಇಂದ ಡಿವೈಡ್ ಮಾಡೋದು ತುಂಬಾ ಕಾಂಪ್ಲಿಕೇಟ್. ಸೊ ಇದನ್ನ ಏನಂತ ಬರೀಬಹುದು ನಾವು, 3 into 1/13. ನಮಗೆ 1/13 ಗೊತ್ತು 7.69%. ಡಿಡ್ ಐ ರೈಟ್ ಇಟ್? ಯಾ, ಐ ಗೇವ್ ಯು ಅಪ್ರಾಕ್ಸಿಮೇಟ್ಲಿ 7.7% ಆಯ್ತದು. ಸೊ ಇದು 23.1% ಆಗುತ್ತೆ. 7.7 into 3 23.1%. ಇದೇ ತರ ನಾವೊಂದು ಮೊದಲೊಂದು ಪ್ರಾಬ್ಲಮ್ ಮಾಡಿದ್ವಿ, ಏನು 60/80 ಕ್ಯಾಲ್ಕುಲೇಟ್ ಮಾಡಿದ್ವಿ, ಕರೆಕ್ಟಾ? ಇದು ಏನ್ ಬಂದಿತ್ತು, 20 into 3 20 into 4. ನಾವು ಇಂಟು 100 ಮಾಡಿದಾಗ 75% ಬಂತು. ಆ ಇಂಟು 100 ಮಾಡೋದೇ ಬೇಕಾಗಿಲ್ಲ. ಯಾಕೆ ಅಂದ್ರೆ ಇಲ್ಲಿ 3/4 ಇದೆ ಅಲ್ಲ, ಇದನ್ನ ಏನಂತ ಬರೀಬಹುದು, 3 into 1/4. 3 into 1/4. ವಾಟ್ ಈಸ್ 1/4? 25%. ಇಂಟು 3 ಮಾಡಿದ್ರೆ ಏನಾಗುತ್ತೆ, 75%. ಇಂಟು 75% ಆಗುತ್ತೆ, ಕರೆಕ್ಟಾ? ಈಗ ಅದೇ ಸಪೋಸ್ ನನಗೆ ಈ ತರ ಇದೆ ಅನ್ಕೊಳ್ಳಿ, 2/5%. ಎನಿಬಡಿ can anybody tell me what is 2/5%? anyone 2/5% ಏನಾಗುತ್ತೆ? Can anybody answer that? Anyone? Prakash, perfect answer. Anybody else? ಸೊ ಅಬ್ಸರ್ವ್ ಮಾಡಿ ಯಾವ ತರ ಮಾಡ್ತೀವಿ ಇದನ್ನ. ಮತ್ತೆ 2/5 ಅಂದ್ರೆ ಇದನ್ನ 2 into 1/5 ಅಂತ ಬರೀತೀವಿ. ಸರ್ ನಮಗೆ ಆಲ್ರೆಡಿ 1/5% ಗೊತ್ತು, ಎಷ್ಟು, 20%. ಇಂಟು 2 ಮಾಡಿದ್ರೆ 40% ಆಯ್ತು. ಇದು ಹೇಳ್ತೀರಾ, 3/5% ಏನಾಗುತ್ತೆ, 3/5% ಏನಾಗುತ್ತೆ? ಎನಿಬಡಿ 3/5%? ಗುಡ್, ಶ್ರೇಯಸ್ 60%. ಸೊ ಇದನ್ನ ಸೇಮ್ 3 into 1/5 ಬರೀತೀವಿ. ಓಕೆ, 3 into 1/5. 1/5 20%, into 3 will be 60%. ಸೊ ಇದು ಜನರಲ್ ಫ್ರಾಕ್ಷನ್ಸ್. ಓಕೆ, ಈ ನಾರ್ಮಲ್ ಫ್ರಾಕ್ಷನ್ಸ್ ನ ಪರ್ಸೆಂಟೇಜ್. ಸರ್ ಇವಾಗ ಮಿಕ್ಸ್ಡ್ ಫ್ರಾಕ್ಷನ್ ನ ಪರ್ಸೆಂಟೇಜ್ ಕನ್ವರ್ಟ್ ಮಾಡೋದೇನು? ಸರ್ ಯೂಶುವಲಿ ನಿಮಗೆ ಮಿಕ್ಸ್ಡ್ ಫ್ರಾಕ್ಷನ್ ನ ಪರ್ಸೆಂಟೇಜ್ ಕನ್ವರ್ಟ್ ಮಾಡಬೇಕಾದ ಚಾನ್ಸಸ್ ಎಷ್ಟಿದೆ? ಎಷ್ಟು ಪ್ರಾಬ್ಲಮ್ಸ್ ಅಲ್ಲಿ ನೀವು ಈ ತರ ಮಿಕ್ಸ್ಡ್ ಫ್ರಾಕ್ಷನ್ ಪರ್ಸೆಂಟೇಜ್ ಕನ್ವರ್ಟ್ ಮಾಡಬಹುದು? 0 ಸರ್, ಎಲ್ಲಿ ಬರಲ್ಲ. ಆದ್ರೆ ತೋರಿಸ್ತೀನಿ ನೋಡಿ ಹೌ ಟು ಡೂ ದಟ್. ಇವಾಗ ನನ್ನ ಹತ್ರ ಇದೆ ಅನ್ಕೊಳ್ಳಿ, 2 1/2 ಇದೆ ಅನ್ಕೊಳ್ಳಿ. ಓಕೆ, ಸೊ ಇದೇನಿದು
2 + 1/2 ಅಂತ ಅರ್ಥ. 2 + 1/2 ಅಂತ ಅರ್ಥ. ಓಕೆ, ಇದನ್ನ ಪರ್ಸೆಂಟೇಜ್ ಕನ್ವರ್ಟ್ ಮಾಡಬೇಕು ಅಂದ್ರೆ ಇಂಟು 100 ಮಾಡ್ತೀರಿ. ಇವಾಗ 1/2 ಇಂಟು 100 ಅನ್ನೋದು 50 ಆಯ್ತು, ಅಂದ್ರೆ ಇದು ಪರ್ಸೆಂಟೇಜ್ 50% ಆಯ್ತು. ಸೊ ಇದು 2 ಇದೆ, 2 ಇಂಟು 100 ಡೈರೆಕ್ಟ್ಲಿ ಎಷ್ಟಾಗುತ್ತೆ, ಇದು 200%. ಎರಡು ಸೇರಿ ಏನಾಗಿದೆ, 250%. ಸಪೋಸ್ ಲೆಟ್ಸ್ ಸೇ ನನ್ನ ಹತ್ರ ಇದೆ 7 2/5. ಸೊ ಇದೇನಾಯ್ತು, 7 + 2/5. ಓಕೆ, ಸೊ ನಾವು 2/5 ನ ಈಗಲೇ ಕ್ಯಾಲ್ಕುಲೇಟ್ ಮಾಡಿದ್ವಿ, ಇಲ್ಲಿದೆ. ಎಷ್ಟು 2/5 ಅಂದ್ರೆ 40%. 40%. ಇವಾಗ 7 ಸರ್ 2/5 40% ಹೆಂಗಾಗುತ್ತೆ, 2/5 ಇಂಟು 100 ಮಾಡಿದ್ರೆ 40% ಆಗುತ್ತೆ. ಅದೇ 7 ಮತ್ತೆ ಪರ್ಸೆಂಟೇಜ್ ಕನ್ವರ್ಟ್ ಮಾಡಬೇಕು ಅಂದ್ರೆ 7 ಇಂಟು 100 ಮಾಡಿದ್ರೆ ಎಷ್ಟಾಗುತ್ತೆ, 700% ಆಯ್ತು. ಸೊ ಎರಡು ಸೇರಿ ಎಷ್ಟು, 740%. This is how we can convert even the mixed fraction into percentage. But this is not required for you people. ನಿಮಗೆ ಯಾವುದೇ ಪ್ರಾಬ್ಲಮ್ ಅಲ್ಲಿ ಮಿಕ್ಸ್ಡ್ ಫ್ರಾಕ್ಷನ್ ಪರ್ಸೆಂಟೇಜ್ ಕನ್ವರ್ಟ್ ಮಾಡಿ ಅಂತ ಮಾತ್ರ ಕೊಡಲ್ಲ. Am I clear? So this is all about fraction percentage relationship. Okay, sir, ಈ values ಎಲ್ಲ ನೆನ್ಪಿಡ್ಕೋಬೇಕು. At any cost you have to by heart them till 1/25. I hope I am clear people. Okay, so copy it guys, copy it. We shall continue. Guys, this video will be available in the LOL application by tomorrow guys. Morning video will be available by tonight and the current video will be available by tomorrow. Okay, so ನಿಮಗೆ ಬೆಳಿಗ್ಗೆ ನಡೆದಿರೋ ಕ್ಲಾಸ್ ಸಾಯಂಕಾಲ ಆಪ್ ಅಲ್ಲಿ ಅಪ್ಲೋಡ್ ಆಗುತ್ತೆ. ಅದೇ ತರ ಸಾಯಂಕಾಲ ನಡೆದಿರೋ ಕ್ಲಾಸ್ ಬೆಳಿಗ್ಗೆ ಅಪ್ಲೋಡ್ ಆಗುತ್ತೆ. ಯಾಕಂದ್ರೆ ಇಲ್ಲಿ ನಮಗೆ ಸ್ವಲ್ಪ ಪ್ರಾಸೆಸಿಂಗ್ ಟೈಮ್ ಬೇಕಾಗುತ್ತೆ ಪ್ರತಿ ಇದಕ್ಕೆ. ಓಕೆ, Shreyas, you have to put the message in everyone buddy. You cannot send the direct message. Shreyas 14 2/7 ಅಂದ್ರೂ ಒಂದೇ ನಿಮಗೆ, ಅಥವಾ 1/7 ಅಂದ್ರೂ ಕೂಡ ಒಂದೇ. ಎರಡು ಒಂದೇ ವ್ಯಾಲ್ಯೂ ಕೊಡುತ್ತೆ. ಓಕೆ, ಯಾಕಂದ್ರೆ 14 2/7 ಅಂದ್ರೆ 14% ಪ್ಲಸ್ 2/7%. ಓಕೆ, ನಾವು ಅದು ನಿಮಗೆ 2/7 ಅಂದ್ರೆ ಮತ್ತೆ 28 ಪಾಯಿಂಟ್ ಸಮಥಿಂಗ್ ಆಗುತ್ತೆ. ಸೊ ಅದಕ್ಕೆ ನಿಮಗೆ 14 2/7% ಅಂತ ಕೊಟ್ಟಿದ್ದಾನೆ ಅಂದ್ರೆ ಅದನ್ನ ಡೈರೆಕ್ಟ್ ಆಗಿ 1/7 ಅಂತಾನೆ ತಗೊಳ್ಳಿ. ಐ ಆಮ್ ಕ್ಲಿಯರ್ ವಿತ್ ದಟ್ ಶ್ರೇಯಸ್? 14 2/7 ಅಂತ ಬಂದ್ರೆ ಅದನ್ನ ಡೈರೆಕ್ಟ್ ಆಗಿ 1/7 ಅಂತ ತಗೊಳ್ಳಿ, ಅವಾಗ ಈಸಿ ಆಗುತ್ತೆ ನಿಮಗೆ. ಈಗ ಅದೇ ತರ ನೋಡಿ, 33 1/3% ಅಂತ ಕೊಡ್ತಾನೆ. ಓಕೆ, 33 1/3% ಅಂತ ಕೊಡ್ತಾನೆ. ಅದ್ರ ಅರ್ಥ ಏನು, ದಟ್ ಈಸ್ 1, ಅದು ಟೋಟಲ್ ಆಗಿ 1/3%, 1/3 ಫ್ರಾಕ್ಷನ್ ಅಂದ್ರೆ 33.33 ಅಂತ ಅರ್ಥ. ಅದು 33 1/3 ಕೊಟ್ಟಿದ್ದಾನೆ ಅಂದ್ರೆ 33.33% ಅಂತ ಅರ್ಥ. ಸೊ ಅದೇ 14 2/7 ಕೊಟ್ಟಿದ್ದಾನೆ ಅಂದ್ರೆ 14.28%, 2% it means. Okay, anybody else, any other doubt so far? Any other doubt so far? Are you done with copying people? Shall we continue? Are you done with copying? Shall we continue guys? Next part, 10%, 1% and 5% ಯಾವ ತರ ಕ್ಯಾಲ್ಕುಲೇಟ್ ಮಾಡಬೇಕು ಅದನ್ನ ಅಂತ. ಓಕೆ, ನಾವು ಸಪೋಸ್ ಸರ್ ನನ್ನ ಹತ್ರ ಒಂದು ನಂಬರ್ ಇದೆ. ಓಕೆ, 8000. ಸೊ 8000 10% ಏನಾಗುತ್ತೆ, ಯಾವ ತರ ಕ್ಯಾಲ್ಕುಲೇಟ್ ಮಾಡಬೇಕು ಅಬ್ಸರ್ವ್ ಮಾಡಿ. ಸರ್ 10% ಆಫ್ ಎನಿ ನಂಬರ್, ಯಾವುದೇ ನಂಬರ್ ಇರಲಿ. ಈಗ 10% ಆಫ್ ಎಕ್ಸ್ ಅನ್ಕೊಳ್ಳೋಣ. ಸೊ ಇದ್ರ ಅರ್ಥ ಏನು, 10% ಇದನ್ನ ನಂಬರಿಗೆ ಕನ್ವರ್ಟ್ ಮಾಡ್ಬೇಕಂದ್ರೆ ಏನ್ ಮಾಡಬೇಕು, ಡಿವೈಡ್ ಬೈ 100. ಸೊ ದಿಸ್ ಈಸ್ ನಥಿಂಗ್ ಬಟ್ 10/100 ಆಫ್ ಎಕ್ಸ್. 10/100 ಆಫ್ ಎಕ್ಸ್. ಸೊ ಅವಾಗ ಏನಾಗುತ್ತೆ, 0 0 ಕ್ಯಾನ್ಸಲ್, x/10 ಅಂದ್ರೆ 10% of number is also nothing but x divided by 10. ಸೊ ಈಗ ನಿಮಗೆ 8000 10% ಬೇಕು ಅಂದ್ರೆ ಏನ್ ಮಾಡಬೇಕು, ಜಸ್ಟ್ ಡಿವೈಡ್ ದಟ್ ನಂಬರ್ ವಿತ್ 10. ಅದೇ 8000 ನ 10 ಇಂದ ಡಿವೈಡ್ ಮಾಡಿದ್ರೆ ಏನ್ ಬರುತ್ತೆ, 800, ರೈಟ್? 800. ಸೊ ಯಾವುದೇ ನಂಬರ್ದು ನಿಮ್ಗೆ ಯಾವುದೇ ನಂಬರ್ ತಗೊಳ್ಳಿ, 10% ಬೇಕಾ, ಬ್ಲೈಂಡ್ ಆಗಿ 10 ಇಂದ ಡಿವೈಡ್ ಮಾಡಿ. ಸಪೋಸ್ 7400 ಇದೆ ಅನ್ಕೊಳ್ಳೋಣ. ಓಕೆ, ಸೊ ಇದ್ರದ್ದು 10% ಬೇಕಂದ್ರೆ ಏನ್ ಮಾಡ್ತೀರಿ, ಡಿವೈಡ್ ವಿತ್ 7, ಡಿವೈಡ್ ವಿತ್ 10 ಅಂದ್ರೆ ಏನಾಗುತ್ತೆ, 740. ಸಪೋಸ್ ಇಫ್ ಯು ಹ್ಯಾವ್ 460, ಇದ್ರದ್ದು 10% ಬೇಕಂದ್ರೆ
divide 460 with 10, what do I get? 46. Likewise, if I want 32, 32 the 10% ಬೇಕಂದ್ರೆ divide 32 with 10, ಏನಾಗುತ್ತೆ? 3.2. One more example, suppose if I have number 7, ಇದ್ರದ್ದು 10% ಬೇಕು, 10% of 7, so divide 7 with 10, 0.7. okay, so what does this mean here? Any number if you want to calculate 10% of it, ಯಾವುದೇ ನಂಬರ್ದು 10% ಬೇಕು ಅಂದ್ರು ಆ ನಂಬರ್ನ 10 ಇಂದ ಡಿವೈಡ್ ಮಾಡಿ ಅಷ್ಟೇ. ಅದೇ ತರ ಇವಾಗ ನಿಮಗೆ 1% ಆಫ್ ನಂಬರ್ ಬೇಕು ಅನ್ಕೊಳ್ಳೋಣ. ಯಾವ ನಂಬರ್ದಾದ್ರೂ 1% ಬೇಕು ಅಂದ್ರೆ ಏನ್ ಮಾಡ್ಬೇಕು? ಅದನ್ನ 1% ಆಫ್ ಸಮ್ ನಂಬರ್ ಎಕ್ಸ್ ಅನ್ಕೊಳ್ಳಿ. 1% ಅಂದ್ರೆ ಅದ್ರ ಮೀನಿಂಗ್ ಏನು? 1/100 ಆಫ್ ಎಕ್ಸ್. ಸೊ ಇದು ಏನಾಗುತ್ತೆ? x/100 ಆಗುತ್ತೆ. ಕರೆಕ್ಟಾ? ಸೊ 1% ಆಫ್ ಎಕ್ಸ್ ಅಂದ್ರೂ ಒಂದೇ, x/100 ಅಂದ್ರೂ ಒಂದೇ. ಸೊ ಇಟ್ ಮೀನ್ಸ್ ಯಾವುದೇ ನಂಬರ್ದು ನಿಮಗೆ 1% ಬೇಕು ಅಂದ್ರೆ ಆ ನಂಬರ್ನ ಜಸ್ಟ್ ಡಿವೈಡ್ ಇಂದ 100 ಮಾಡಿ. ಐ ಆಮ್ ರಿಪೀಟಿಂಗ್ ಇಟ್. ಯಾವುದೇ ನಂಬರ್ದು 1% ಬೇಕು ಅಂದ್ರೆ ಆ ನಂಬರ್ನ ಜಸ್ಟ್ 100 ಇಂದ ಡಿವೈಡ್ ಮಾಡಬೇಕು. ಇಲ್ಲಿ ನೋಡಿ, ಇವಾಗ 8000 ಇದೆ, ಇದ್ರದ್ದು 1% ಬೇಕಂದ್ರೆ 8000/100 ಏನಾಗುತ್ತೆ? 80 ಆಗುತ್ತೆ. ಅದೇ ತರ 7400 1% ಬೇಕಂದ್ರೆ ಡಿವೈಡ್ 7400 with 100, ಅದೇನಾಗುತ್ತೆ ಅವಾಗ? 74. ಲೈಕ್ವೈಸ್ 460 1%, 460/100 4.6. 32 1%, 32/100 ಏನಾಗುತ್ತೆ? 0.32. ಲೈಕ್ವೈಸ್ ಇಲ್ಲಿ 7 ಇದೆ, 7ದು 1% ಬೇಕು ಅಂದ್ರೆ 7/100. ವಾಟ್ ಇಸ್ 7/100? 0.07. So this is how we calculate 1%. Now, can anybody tell me how to calculate 5%? 5% ಯಾವ ತರ ಕ್ಯಾಲ್ಕುಲೇಟ್ ಮಾಡಬಹುದು? Anyone answer? How to calculate 5%? Anybody? How to calculate 5%? Divide by 20, that is one way. Okay, divide by 20 is one way, but should I really divide with 20? No. Why? Observe. ಸರ್, ಈಗ 5% ಅಂದ್ರೆ 10% ಅಲ್ಲಿ ಹಾಫ್ ಅಂತ ತಗೋಬೋದಾ ಡೈರೆಕ್ಟ್ ಆಗಿ? ಎಸ್, ನಾವು ಆಲ್ರೆಡಿ 10% ಕ್ಯಾಲ್ಕುಲೇಟ್ ಮಾಡಿದೀವಿ, ಅದರಲ್ಲಿ ಹಾಫ್ ತಗೊಂಡ್ರೆ ಡೈರೆಕ್ಟ್ ಆಗಿ 5% ಬರುತ್ತೆ. ಇಲ್ಲಿ ನೋಡಿ, ಸೊ ನಮ್ಮ ಹತ್ರ ಏನಿದೆ? ಇಲ್ಲಿ 800 ಇದೆ. 800 ಇದು ಏನಿದು? 10% ಆಫ್ 8000. ಅದೇ 5% ಆಫ್ 8000 ಬೇಕು ಅಂದ್ರೆ ಆ 10% ಅಲ್ಲಿ ಹಾಫ್ ತಗೊಳ್ಳಿ, ಅವಾಗ ಏನಾಗುತ್ತೆ? ಡೈರೆಕ್ಟ್ ಆಗಿ 400. ಲೈಕ್ವೈಸ್ ಇಲ್ಲಿ 7400 10% 740 ಇದೆ. ಓಕೆ, 740 ಇದೆ, ಅದರಲ್ಲಿ ಹಾಫ್ ತಗೊಂಡ್ರೆ ಏನಾಗುತ್ತೆ? 370 ಅಷ್ಟೇ. ಇಲ್ಲಿ 46 ಇದೆ, 46 10% ಆಯ್ತು, ಹಾಫ್ ಏನಾಗುತ್ತೆ? 23. 3.2 ಇದೆ, ಇದರಲ್ಲಿ ಹಾಫ್ 1.6. 0.7 ಅದರಲ್ಲಿ ಹಾಫ್ ಏನಾಗುತ್ತೆ? 0.35. This is how we calculate 10%, 5% and 1% of any number. But why do we want them? ಇದೆಲ್ಲ ಯಾಕೆ ಬೇಕಿತ್ತು? ಸಪೋಸ್ ಅಬ್ಸರ್ವ್ ಮಾಡಿ, ನಾನು ಕ್ವೆಶನ್ ಈ ತರ ಕೇಳಿದೆ ನಿಮಗೆ, 20% ಆಫ್ 1800 ಅಂತ, 20% ಆಫ್ 1800 ಅಂತ. ಸರ್, ಈಗ 20% ಅಂದ್ರೆ ಏನು? 10% ಇಂಟು 2, 10% ಇಂಟು 2 ಮಾಡಿದ್ರೆ 1800 ಬರುತ್ತೆ. ಕರೆಕ್ಟಾ? ಸೊ ಇವಾಗ 1800 10% ಏನು? 10% ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀವಿ? ಡಿವೈಡ್ ದ ನಂಬರ್ ವಿತ್ 10. ಸೊ ಇದ್ರದ್ದು 10% ಏನಾಗುತ್ತೆ? 180. 1800 ನ 10 ಇಂದ ಡಿವೈಡ್ ಮಾಡಿದ್ರೆ 180 ಬರುತ್ತೆ. ಸೊ ಇದು 10% ಅನ್ನೋದು 180 ಇಂಟು 2 ಮಾಡಿದ್ರೆ ಆನ್ಸರ್ ಏನಾಯ್ತು? 360 ಡೈರೆಕ್ಟ್ ಆಗಿ. ಸಪೋಸ್ ಈ ತರ ಇತ್ತು ಅನ್ಕೊಳ್ಳಿ, 30% ಆಫ್ 1400 ಅನ್ಕೊಳ್ಳೋಣ.
30% ಆಫ್ 1400 ಅನ್ಕೊಳ್ಳೋಣ. ಯಾವ ತರ ಮಾಡ್ಬೋದು ಅದನ್ನ 10% ಇಂಟು 3 ಅಂತ ತಗೋಬಹುದು. ಓಕೆ, ಸೊ 10% ಅನ್ನೋದು ನೋಡಿದ ತಕ್ಷಣ ಗೊತ್ತಾಗ್ಬೇಕು ನಮಗೆ ಏನು 140 ಇಂಟು 3 ಇದು 10% ಆಯ್ತು. 140 ಇಂಟು 3 ಏನಾಗುತ್ತೆ 420. ದಟ್ ಈಸ್ 30% ಆಫ್ 1400. ಸಪೋಸ್ ನನಗೆ ಈ ತರ ಬೇಕು ಅನ್ಕೊಳ್ಳಿ, 28% ಆಫ್ 640. 28% ಆಫ್ 640 ಯಾವ ತರ ಕ್ಯಾಲ್ಕುಲೇಟ್ ಮಾಡ್ಬೋದು, 30% ಮೈನಸ್ 2%. ಈಗ ಇದು ಕ್ಯಾಲ್ಕುಲೇಷನ್ ಮೈಂಡ್ ಅಲ್ಲಿ ಆಗ್ಬೇಕು, ಇದೆಲ್ಲ ಫಾಸ್ಟ್ ಆಗಿ. 30% ಅಂದ್ರೆ ಏನು, 10% ಇಂಟು 3. ಇದರಲ್ಲಿ 10% ಎಷ್ಟು 64. ಯಾಕೆಂದ್ರೆ 10% ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀವಿ, ಡಿವೈಡ್ ಬೈ 10. 10% ಅನ್ನೋದು 64 ಆಯ್ತು. ಅದನ್ನ 30% ಕನ್ವರ್ಟ್ ಮಾಡಬೇಕು ಅಂದ್ರೆ ಇಂಟು 3. 64 ಇಂಟು 3 ಬಂದ್ಬಿಟ್ಟು 192 ಆಗುತ್ತೆ. ಮೈನಸ್ ಏನ್ ಮಾಡಬೇಕು, 2% ತೆಗಿಬೇಕು. ಕರೆಕ್ಟಾ ಸರ್? 2% ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀವಿ, 1% ಇಂಟು 2. 1% ಇಂಟು 2 ಈಸ್ ನಥಿಂಗ್ ಬಟ್ 2%. ಆದ್ರೆ ಈಗ 1% ಅನ್ನೋದು ಹೆಂಗ್ ಕ್ಯಾಲ್ಕುಲೇಟ್ ಮಾಡಬೇಕು, ಡಿವೈಡ್ ಬೈ 100. ಸೊ ಇದ್ರದ್ದು 1% ಏನಾಗುತ್ತೆ, ಡಿವೈಡ್ ಬೈ 100 ಮಾಡಿದ್ರೆ 6.4 ಆಗುತ್ತೆ. ನಮಗೆ ಬೇಕಾಗಿರೋದೆಷ್ಟು 2%. 6.4 ಇಂಟು 2 ಮಾಡಿ, ಅವಾಗ ಆಗುತ್ತೆ 12.8. 6.4 ಇಂಟು 2 ಮಾಡಿದ್ರೆ 12.8. ಸೊ ಇದರಲ್ಲಿ ಸಬ್ಸ್ಟ್ರಾಕ್ಟ್ ಮಾಡಿದ್ರಿ ಏನಾಗುತ್ತೆ, ಇವಾಗ ಇದು 180, 179.2 ಮಸ್ಟ್ ಬಿ ಅವರ್ ಫೈನಲ್ ಆನ್ಸರ್. ಸರ್ ಈ ತರ ಡೈರೆಕ್ಟ್ ಆಗಿ ಆನ್ಸರ್ಸ್ ಮೆಂಟಲಿ ಕ್ಯಾಲ್ಕುಲೇಟ್ ಮಾಡಕ್ಕೆ ನಿಮಗೆ 10%, 1% ಅಂಡ್ 5% ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆದ್ರೆ ಸಪೋಸ್ ಈ ತರ ಇತ್ತು ಅನ್ಕೊಳ್ಳಿ, 37% ಆಫ್ 6400 ಇದ್ರದ್ದು ಮಾಡ್ಬೇಕು ಅಂದ್ರೆ ಏನ್ ಮಾಡ್ತೀರಾ, ಈಗ ಯೂಶುವಲಿ ಕೆಲವೊಬ್ರು ಮಾಡ್ತಾರೆ 40% ಮೈನಸ್ 3%. ಸೊ ಫಸ್ಟ್ 40% ಕ್ಯಾಲ್ಕುಲೇಟ್ ಮಾಡಬೇಕು, ಮತ್ತೆ 3% ಕ್ಯಾಲ್ಕುಲೇಟ್ ಮಾಡಬೇಕು, ಮತ್ತೆ ಡಿವೈಡ್ ಬೈ 100 ಮಾಡಬೇಕು. ಸಾರಿ, ಅವೆರಡನ್ನ ಮಲ್ಟಿಪ್ಲೈ ಮಾಡಬೇಕು. ಸಾರಿ, 40% ಮೈನಸ್ 3%. 40% ಕ್ಯಾಲ್ಕುಲೇಟ್ ಮಾಡಿ, 3% ಕ್ಯಾಲ್ಕುಲೇಟ್ ಮಾಡಿ, ಎರಡರದ್ದು ಡಿಫರೆನ್ಸ್ ತಗೊಳ್ತೀರಾ. ಓಕೆ, ಸೊ ಸ್ವಲ್ಪ ಪ್ರಾಸೆಸ್ ಲೆಂತಿ ಆಗುತ್ತೆ ಈ ತರ ಡಿಫಿಕಲ್ಟ್ ನಂಬರ್ಸ್ ಬಂದಾಗ. ಸೊ ಅವಾಗ ನೀವು ಈ ಮೆಥಡ್ ನ ಅವಾಯ್ಡ್ ಮಾಡಬೇಕು. ಈ ಮೆಥಡ್ ನ ಯಾವಾಗ ಯೂಸ್ ಮಾಡಬೇಕು, ವೆನ್ ಸಿಂಪಲ್ ಪರ್ಸೆಂಟೇಜಸ್ ಆರ್ ಆಸ್ಕ್ಡ್. ಸೊ ಒಂದು ವೇಳೆ ಏನಾದ್ರೂ ಕಾಂಪ್ಲಿಕೇಟೆಡ್ ಪರ್ಸೆಂಟೇಜಸ್ ಬಂದ್ರೆ ಏನ್ ಮಾಡಬಹುದು ಸರ್, ಇದು ನೋಡಿ, ಪರ್ಸೆಂಟೇಜ್ ನ 00 ಕ್ಯಾನ್ಸಲ್ ಮಾಡಿಬಿಡಿ ಡೈರೆಕ್ಟ್ ಆಗಿ. ಯಾಕೆ, ಪರ್ಸೆಂಟೇಜ್ ಅಂದ್ರೆ ಏನು, ಡಿವೈಡ್ ಬೈ 100 ಬರುತ್ತೆ ಇಲ್ಲಿ. ಕರೆಕ್ಟಾ? ಸೊ ಡಿವೈಡ್ ಬೈ 100 ನ 00 ಕ್ಯಾನ್ಸಲ್ ಮಾಡ್ತೀವಿ. ಏನ್ ಮಾಡ್ಬೇಕು ಫೈನಲಿ, 37 ಇಂಟು 64 ಎರಡನ್ನ ಮಲ್ಟಿಪ್ಲೈ ಮಾಡಿ. ಮಲ್ಟಿಪ್ಲೈ ಹೆಂಗ್ ಮಾಡ್ತೀರಾ, ಮಾರ್ನಿಂಗ್ ತೋರಿಸ್ಕೊಟ್ಟೆ, 2 digit multiplication. People who are not there, you can watch that video in the night people. So ಇವೆರಡನ್ನ ಮಲ್ಟಿಪ್ಲೈ ಮಾಡಿದ್ರೆ ಇದು 28 ಆಗುತ್ತೆ, 2 ಆಗುತ್ತೆ, 12, 42, 54, 56, 5, 18, 23. ಸೊ ಇವೆರಡನ್ನ ಮಲ್ಟಿಪ್ಲೈ ಮಾಡಿದ್ರೆ 2368. ಸೊ ಇದು ಫಾಸ್ಟರ್ ಮೆಥಡ್ ಆಗುತ್ತೆ ಇಂಥ ಪ್ರಾಬ್ಲಮ್ಸ್ ಅಲ್ಲಿ. ಸಪೋಸ್ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ, ಸ್ಲೈಟ್ಲಿ ಕಾಂಪ್ಲಿಕೇಟ್ ಮಾಡೋಣ. ಓಕೆ ನಾವು suppose I want 72% of 5300. ಸೊ ಇದ್ರದ್ದು ಆನ್ಸರ್ ಏನು, ಡೈರೆಕ್ಟ್ ಆಗಿ 72 ಇಂಟು 53. ಯಾಕೆ, 72 by 100. ಕರೆಕ್ಟಾ? 72 by 100 ಅಂದ್ರೆ 100 ಅಲ್ಲಿರೋ 00 ಈ 00 ಕ್ಯಾನ್ಸಲ್ ಆಗುತ್ತೆ. ಸೊ 72 ಇಂಟು 53 ಹೆಂಗ್ ಮಾಡ್ತೀವಿ, ಜಸ್ಟ್ ಮಲ್ಟಿಪ್ಲಿಕೇಶನ್, 2 digit multiplication, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್. ವಿಲ್ ಗೆಟ್ 6 year, 10 year, 21, 31, 1 year, 3 year, 35, 38, 16 ಈಸ್ ಯುವರ್ ಆನ್ಸರ್. ಇದು ಮಲ್ಟಿಪ್ಲಿಕೇಶನ್ ನೀವು ಪ್ರಾಕ್ಟೀಸ್ ಮಾಡ್ಬೇಕು ಅದನ್ನ. ಓಕೆ ಸರ್, ನಾನಿಲ್ಲಿ ಎಲ್ಲ ಝೀರೋಸ್ ಇದಾವ್ ತಗೊಂತಿದ್ದೀನಿ. ಕರೆಕ್ಟಾ? ಸರ್ ಒಂದ್ ವೇಳೆ ಈ ತರ ಇದೆ ಅನ್ಕೊಳ್ಳೋಣ. Suppose if I want 46% of 530 ಏನಾಗುತ್ತೆ ಇವಾಗ ಸರ್, ಇಲ್ಲಿ ಡಿವೈಡ್ ಬೈ 100 ಬಂದಾಗ ಇದು 46 ಇರುತ್ತೆ, ಬಟ್ ಇದೇನಾಗುತ್ತೆ 5.3 ಆಗುತ್ತೆ. ಯಾಕೆ, ಡಿವೈಡ್ ಬೈ 100 ಇದೆನಾ, 530 by 100 ಏನ್ ಬರುತ್ತೆ ಇವಾಗ 5.3. ಮತ್ತೆ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಏನಾಗುತ್ತೆ 18, 130, 42, 43, 424.
ಪಾಯಿಂಟ್ ಆದ್ಮೇಲೆ 1 ಡಿಜಿಟ್ ಇದೆ ಅಂದ್ರೆ ಇಲ್ಲಿ ಡೆಸಿಮಲ್ ಪಾಯಿಂಟ್ ಇಡಬೇಕು. ಸೊ ಇದನ್ನ ನಾವು ಮಾರ್ನಿಂಗ್ ಕ್ಲಾಸ್ ಅಲ್ಲಿ ನೋಡಿದ್ವಿ ಯಾವ ತರ ಮಲ್ಟಿಪ್ಲೈ ಮಾಡಬೇಕು ಅನ್ನೋದು. ಓಕೆ, ಪೀಪಲ್ ಹೂ ಮಿಸ್ಡ್ ದಟ್ ವಿಡಿಯೋ ಮಲ್ಟಿಪ್ಲಿಕೇಶನ್, ಪ್ಲೀಸ್ ಗೋ ಬ್ಯಾಕ್ ಆಫ್ಟರ್ ದ ಕ್ಲಾಸ್. Maybe around by 9 o'clock the video should be available in the app, people. There you can watch this. Okay, so this is about calculating percentage of any number. ಒಂದು ನಂಬರ್ದು ಯಾವುದೇ ಪರ್ಸೆಂಟೇಜ್ ಬೇಕು ಅಂದ್ರೆ ಈ ತರ. ಸರ್ ಸಿಂಪಲ್ ಪರ್ಸೆಂಟೇಜ್ ಇತ್ತಾ ಈ ತರ ಮಾಡ್ಕೊಳ್ಳಿ, 10% ಇಂಟು 2, 10% 3 ಇಂಟು 3, 55% ಇಂಟು 2 ಆ ತರ. ಬಟ್ ಕಾಂಪ್ಲಿಕೇಟೆಡ್ ಪರ್ಸೆಂಟೇಜ್ ಇದ್ದಾಗ ಯಾವಾಗ್ಲೂ ಇದೇ ಮೆಥಡ್ ಮಾಡಿ ಯೂಸ್ ಮಾಡಿ. ದಿಸ್ ಇಸ್ ದ ಫಾಸ್ಟೆಸ್ಟ್ ಮೆಥಡ್ ಟು ಕ್ಯಾಲ್ಕುಲೇಟ್ ದ ಪರ್ಸೆಂಟೇಜ್ ಆಫ್ ಎನಿ ನಂಬರ್, ಗೈಸ್. ಓಕೆ, ಸೊ ಕಾಪಿ ದಿಸ್ ಅಂಡ್ ವಿ ಶಾಲ್ ಕಂಟಿನ್ಯೂ. Anybody, any doubt so far? Anybody, any doubt? Anyone? Any doubt? ಯಾವುದಾದ್ರೂ ಪ್ರಾಬ್ಲಮ್ ಅರ್ಥ ಆಗಿಲ್ವಾ? If there are any problems like that, ask me, people. I will explain them. Yes, Shreyash, we will be solving problems from percentages from question papers. Okay, from IBPS only. But because this is only speed building class, I am doing only the speed building problems. Apart from that, okay, like maybe from day after tomorrow you will see the actual problems from the exact question papers alone. Let us continue, guys. So what are we doing now? So ಒಂದು ನಂಬರ್ ಅಲ್ಲಿ ಸಮ್ ಪರ್ಸೆಂಟೇಜ್ x% ಹೆಂಗ್ ಕಂಡುಹಿಡಿಬೇಕು ಅನ್ನೋದು ನೋಡಿದೀವಿ, ಕರೆಕ್ಟಾ? ಸೊ ಈಗ ಲೆಟ್ ಅಸ್ ಕ್ಯಾಲ್ಕುಲೇಟ್ ಪರ್ಸೆಂಟೇಜ್ ಆಫ್ ಒನ್ ನಂಬರ್ ಇನ್ ಅದರ್ ನಂಬರ್. ಅಂದ್ರೆ ಇವಾಗ ಈ ತರ ಅನ್ಕೊಳ್ಳಿ, x by y ಅನ್ನೋದು ಎಷ್ಟು ಪರ್ಸೆಂಟ್ ಆಗುತ್ತೆ, ಇದು ಎಷ್ಟು ಪರ್ಸೆಂಟ್, ಯಾವ ತರ? ಫಾರ್ ಎಕ್ಸಾಂಪಲ್ ನಾವು ಸ್ಟಾರ್ಟಿಂಗ್ ಒಂದು ನೋಡಿದೀವಿ, ಏನು 60/80 ಇದೆ, ಕರೆಕ್ಟಾ? ಇದ್ರದ್ದು ಪರ್ಸೆಂಟೇಜ್ ಕಂಡುಹಿಡಿಯಕ್ಕೆ ಏನ್ ಮಾಡಬೇಕು? ಒಂದು ನಾವು 100 ಇಂದ ಮಲ್ಟಿಪ್ಲೈ ಮಾಡಬೇಕು, ಅಥವಾ ಒಂದು 100 ಇಂದ ಮಲ್ಟಿಪ್ಲೈ ಮಾಡಬೇಕು, ಅಥವಾ ಫ್ರಾಕ್ಷನ್ ರಿಲೇಶನ್ಶಿಪ್ ತೆಗಿಬೇಕು. ಏನಾಗುತ್ತೆ ಇದು? 3/4. ಇದನ್ನ ನಾವು ಏನಂತ ಬರೀಬಹುದು? 3 ಇಂಟು 1/4. 1/4 ಅಂದ್ರೆ ಎಷ್ಟು? 25%. ಅದನ್ನ ಇಂಟು 3 ಮಾಡಿದ್ರೆ 75% ಆಗುತ್ತೆ. ಓಕೆ, ಅದೇ ತರ ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಸೇ ನನಗೆ ಈ ತರ ಬಂದಿದೆ ಅನ್ಕೊಳ್ಳಿ, 120/160 ಇದೆ ಅನ್ಕೊಳ್ಳೋಣ. 120 ಬೇಡ, ಇದು ಸೇಮ್ ನಂಬರ್ ಆಯ್ತು. 120/180 ತಗೊಳ್ಳಿ. 120/180 ತಗೊಂಡಾಗ ಏನಾಗುತ್ತೆ? 0 ಕ್ಯಾನ್ಸಲ್ ಆಯ್ತು. 12/80 ಇದೆ, 18 ಇದೆ. ಮತ್ತೆ ಫರ್ದರ್ ಇನ್ನ ಸಿಂಪ್ಲಿಫೈ ಮಾಡ್ರಿ, ಏನಾಗುತ್ತೆ ಅದು? 2 ಇಂಟು 6, 2 ಇಂಟು 9, ಅಥವಾ ಸಾರಿ 6 ಇಂಟು 2, 6 ಇಂಟು 3 ಬಂತು, ಅಂದ್ರೆ 2/3. ಸೊ 2/3% ಏನಾಗುತ್ತೆ ಅವಾಗ? ಇದನ್ನ 2 ಇಂಟು 1/3 ಬರಿಬೋದಾ? ನಿಮ್ ಟೇಬಲ್ ಚೆಕ್ ಮಾಡ್ರಿ. 1/3% ಎಷ್ಟಿತ್ತು? 33.33. ಇಂಟು 2 ಮಾಡಿದ್ರೆ ಏನಾಗುತ್ತೆ ಅದು? 66.66%. ಇವೆಲ್ಲ ತುಂಬಾ ಸಿಂಪಲ್ ವ್ಯಾಲ್ಯೂಸ್. ಓಕೆ, ದೀಸ್ ಆರ್ ವೆರಿ ಸಿಂಪಲ್ ವ್ಯಾಲ್ಯೂಸ್. ಲೆಟ್ ಮಿ ಟೇಕ್ ಸ್ಲೈಟ್ಲಿ ಡಿಫರೆಂಟ್ ಒನ್ ನಾವು. ಓಕೆ, ಒಂದ್ ವೇಳೆ ಈ ತರ ಇತ್ತು ಅನ್ಕೊಳ್ಳಿ, ಲೆಟ್ ಅಸ್ ಸೇ 240 ಡಿವೈಡೆಡ್ ಬೈ 800. ಓಕೆ ಸರ್, ಇವಾಗ ಏನ್ ಮಾಡಿದ್ವಿ? ಈ ಪ್ರಾಬ್ಲಮ್ಸ್ ಅಲ್ಲಿ ಸಿಂಪ್ಲೆಸ್ಟ್ ಫ್ರಾಕ್ಷನ್ ಕನ್ವರ್ಟ್ ಮಾಡ್ಕೊಂಡಿದೀವಿ. ನಾವು ಈ ತರ ಪ್ರಾಬ್ಲಮ್ ಇದ್ದಾಗ ಏನ್ ಮಾಡ್ಬೇಕು? ಕನ್ವರ್ಟ್ ಮಾಡಬೇಡಿ, ಸಿಂಪ್ಲೆಸ್ಟ್ ಫ್ರಾಕ್ಷನ್ಗೆ ಕನ್ವರ್ಟ್ ಮಾಡಬೇಡಿ. ಯಾಕೆ ಅಂದ್ರೆ ಕೆಳಗಡೆ ಯಾವುದೇ ನಂಬರ್ ಇರಲಿ, ಅದನ್ನ 100 ಕನ್ವರ್ಟ್ ಮಾಡಕ್ಕಾದ್ರೆ ಫಸ್ಟ್ ಆ ಕೆಲಸ ಮಾಡಿ. ಹೆಂಗೆ? ಅಬ್ಸರ್ವ್. ಇದನ್ನ 8 ಇಂದ ಡಿವೈಡ್ ಮಾಡಿದ್ರೆ 8 ಇಂಟು 100 800 ಆಯ್ತು. ಇದನ್ನ 8 ಇಂಟು 30 ಆಯ್ತು. ಡೈರೆಕ್ಟ್ಲಿ 30 ಔಟ್ ಆಫ್ 100 ಅಂದ್ರೆ ಏನು? 30% ಬಂತು. ಸರ್ ರಿಮೆಂಬರ್ ದಿಸ್, x/100 is always x%. ನಿಮಗೆ 100ಗೆ 30 ಮಾರ್ಕ್ಸ್ ಬಂದ್ರೆ ನಿಮ್ ಪರ್ಸೆಂಟೇಜ್ ಎಷ್ಟು? 30%. ಸಪೋಸ್ ಈ ತರ ಇತ್ತು ಅನ್ಕೊಳ್ಳಿ, 7/20. ಇದನ್ನ ಎರಡು ರೀತಿಯಲ್ಲಿ ಮಾಡ್ಬೋದು. 7 ಇಂಟು 1/20. ನಿಮಗೆ 1/20 ಗೊತ್ತಿದ್ರೆ 5% ಅಂತ, 7 ಇಂಟು 5% ಆಗುತ್ತೆ 35%. ಒಂದ್ ವೇಳೆ ಗೊತ್ತಿಲ್ವಾ, ಈ 20 ಇದೆ ಅಲ್ಲ, ಇದನ್ನ 100ಗೆ ಕನ್ವರ್ಟ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಇಲ್ಲಿ ಇಂಟು 5 ಮಾಡ್ಬೇಕು, ಇಲ್ಲಿ ಕೂಡ ಇಂಟು 5 ಮಾಡ್ಬೇಕು, ಕರೆಕ್ಟಾ? ಅವಾಗ ಏನಾಗುತ್ತೆ? ಇದು 35/100. 35/100 ಅಂದ್ರೆ ಎಷ್ಟು? 34
5% ಡೈರೆಕ್ಟ್ಲಿ. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ಸಪೋಸ್ ಈಗ ನಿಮಗೆ 43/125 ತಂದ್ಕೊಳ್ಳಿ. 43/125. ನಾವು ಇದನ್ನ ಕ್ಯಾನ್ಸಲ್ ಮಾಡಕ್ಕಂತೂ ಬರಲ್ವಾ? ಯಾಕಂದ್ರೆ ದೇರ್ ಇಸ್ ನೋ ಸಚ್ ನಂಬರ್ ವಿಚ್ ಕ್ಯಾನ್ ಡಿವೈಡ್ 43 and 125. ಸೊ ಇದನ್ನ 100 ಕನ್ವರ್ಟ್ ಮಾಡಕ್ಕೂ ಬರಲ್ವಾ? ಅವಾಗ ಏನ್ ಮಾಡ್ಬೇಕು? ಇದನ್ನ 1000 ಕನ್ವರ್ಟ್ ಮಾಡ್ಕೊಳ್ಳಿ. 1000 ಹೆಂಗ್ ಕನ್ವರ್ಟ್ ಮಾಡ್ತೀವಿ? 125 into 8 ಅಂದ್ರೆ 1000 ಆಗುತ್ತೆ. ಇಲ್ಲಿ 8 ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ ಕೂಡ 8 ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಸೊ ಚೆಕ್ ಮಾಡಿ. ಓಕೆ, ಸೊ ಇದು ಎಕ್ಸಾಕ್ಟ್ಲಿ 1000 ಆಯ್ತು. ಎಕ್ಸಾಕ್ಟ್ಲಿ 1000 ಆಯ್ತು. ಇಲ್ಲಿ 43 into 8 ಇದೆಷ್ಟು? 320, 344 ಬರುತ್ತೆ. 344 ಹೌದಾ? ಇವಾಗ am I wrong? No, perfect. 8 into 40 is 320. 8 into 3 is 24. Perfect. 344. Now 344/1000 ಇದೆ. ಬಟ್ ನಾನೇನ್ ಹೇಳಿದೆ, ಇದನ್ನ 100 ಕನ್ವರ್ಟ್ ಮಾಡ್ಬೇಕು ಹೆಂಗಾದ್ರು. 1000 ಕನ್ವರ್ಟ್ ಆಯ್ತು ಅಂದ್ರೆ 100 ಕನ್ವರ್ಟ್ ಮಾಡೋದು ತುಂಬಾ ಈಸಿ. ಹೆಂಗೆ? ಡಿವೈಡ್ ವಿತ್ 10 ಆನ್ ದ ಡಿನಾಮಿನೇಟರ್ ಅಂಡ್ ಡಿವೈಡ್ ವಿತ್ 10 ಆನ್ ದ ನ್ಯೂಮರೇಟರ್ ಆಲ್ಸೋ. ಎರಡು ಕಡೆ 10 ಇಂದ ಡಿವೈಡ್ ಮಾಡಿದಾಗ ಇಲ್ಲಿ 0 ಕ್ಯಾನ್ಸಲ್ ಆಗುತ್ತೆ, ಇಲ್ಲೊಂದು ಪಾಯಿಂಟ್ ಬರುತ್ತೆ. ಸೊ ನಮ್ಮ ಆನ್ಸರ್ ಏನಾಯ್ತು? 34.4%. ಸೊ these are type of the problems where we are converting into simplest fraction. Now these are kind of the problems where we are trying to convert denominator into 100. Okay, ಇನ್ನ ಕೆಲವೊಂದು ಪ್ರಾಬ್ಲಮ್ ಇರ್ತವೆ. ನಿಮಗೆ ಈ ತರ ಕನ್ವರ್ಟ್ ಮಾಡಕ್ಕೂ ಬರಲ್ಲ, ಈ ತರ ಸಿಂಪ್ಲೆಸ್ಟ್ ಫ್ರಾಕ್ಷನ್ಗೂ ತರಕ್ಕಾಗಲ್ಲ. ಅವಾಗ ಏನ್ ಮಾಡಬೇಕು? ಅಪ್ರಾಕ್ಸಿಮೇಷನ್. ಇಲ್ಲಿ ನಮಗೆ ಕೆಲ್ಸಕ್ಕೆ ಬರೋದು ಅಪ್ರಾಕ್ಸಿಮೇಷನ್ಸ್. ಲೆಟ್ ಮೀ ಶೋ ಯು ಫ್ಯೂ ಎಕ್ಸಾಂಪಲ್ಸ್. ಓಕೆ ಸರ್, ಇದು ಸ್ವಲ್ಪ ಹೈ ಲೆವೆಲ್ ಆಗುತ್ತೆ. ಅರ್ಥ ಆಗ್ಲಿಲ್ಲ ಅಂದ್ರೂ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಓಕೆ, ಸ್ವಲ್ಪ ಹೈ ಲೆವೆಲ್ ಆಗುತ್ತೆ. ನಿಮಗೆ ಫಸ್ಟ್ ಡೇನೆ ಒಂದು ಚೂರು ಹೆವಿ ಆಗುತ್ತೆ ಅದು. ಆದ್ರೂ ಐ ವಿಲ್ ಟ್ರೈ ಟು ಎಕ್ಸ್ಪ್ಲೈನ್ ಆಸ್ ಸಿಂಪಲ್ ಆಸ್ ಇಟ್ ಪಾಸಿಬಲ್. ಓಕೆ, ನಾ ಅಬ್ಸರ್ವ್. ಸರ್ ಈಗ ನನ್ನ ಹತ್ರ ಈ ತರ ಇದೆ ಅನ್ಕೊಳ್ಳಿ. 32/60 ಲೆಟ್ಸ್ ಸೇ 8. 32/68 ಇದೆ. ಇದನ್ನ ಓಕೆ 2 4 ಇಂದ ಹೋಗ್ತಾರೆ, ಬೇಡ 69 ಮಾಡ್ತೀನಿ. ಸೊ ಇವಾಗಂತೂ ಡಿವೈಡ್ ಮಾಡಕ್ ಆಗಲ್ವಾ ಅದು? ಓಕೆ, ಸೊ ನಾವು ಇದನ್ನ ಪರ್ಸೆಂಟೇಜ್ಗೆ ಹೆಂಗ್ ಕನ್ವರ್ಟ್ ಮಾಡಬೇಕು? ಸರ್ ಇಲ್ಲೇ ನಾವು ಅಪ್ರಾಕ್ಸಿಮೇಷನ್ ಅನ್ನೋದು ಕಲಿಬೇಕು. ಹೆಂಗೆ? ಅಬ್ಸರ್ವ್ ಮಾಡಿ ಕರೆಕ್ಟ್ ಆಗಿ. ಸರ್ ಇದನ್ನ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಿದ್ರೆ ಈ ನಂಬರ್ ಅಲ್ಲಿ ಯಾವ ಪರ್ಸೆಂಟೇಜ್ ಕ್ಲೋಸ್ ಆಗಿದೆ? 50%ಗೆ ಕ್ಲೋಸ್ ಆಗಿದೆ. ಕರೆಕ್ಟಾ? ಸೊ ಪ್ರಾಬ್ಲಮ್ ಏನಿದು? 32 ಅನ್ನೋದು 69 ಅಲ್ಲಿ ಎಷ್ಟು ಪರ್ಸೆಂಟ್ ಆಗುತ್ತೆ? ಲೈಕ್ ಹಿಯರ್ 7 ಅನ್ನೋದು 20 ಅಲ್ಲಿ ಎಷ್ಟು ಪರ್ಸೆಂಟ್? 35%. 43 ಅನ್ನೋದು 125 ಅಲ್ಲಿ ಎಷ್ಟು? 34.4%. ಎಕ್ಸ್ಕ್ಯೂಸ್ ಮೀ. ಅದೇ ತರ 32 ಅನ್ನೋದು 69 ಅಲ್ಲಿ ಎಷ್ಟು ಪರ್ಸೆಂಟ್ ಆಗುತ್ತೆ? ಓಕೆ, ಅಬ್ಸರ್ವ್ ಮಾಡ್ರಿ. ಸರ್ ಕರೆಕ್ಟ್ ಆಗಿ ನೋಡಿದ್ರೆ ಇದು ಕ್ಲೋಸ್ಲಿ ಇದಕ್ಕೆ ಹಾಫ್ ಅಲ್ಲಿ ಇದೆ. ಅಂದ್ರೆ ಎಕ್ಸಾಕ್ಟ್ ಹಾಫ್ ಅಲ್ಲಿ ಇಲ್ಲ, ಬಟ್ ಕ್ಲೋಸ್ ಅಲ್ಲಿ ಇದೆ. ಇದರಲ್ಲಿ ಹಾಫ್ ಎಷ್ಟಾಗುತ್ತೆ? 34.4. ಅರ್ಧ. ಹೆಂಗ್ ತಗೋಬೇಕು ಅದನ್ನ? 60 ಅಲ್ಲಿ ಅರ್ಧ 30 ಆಗುತ್ತೆ. 9 ಅಲ್ಲಿ ಆಫ್ 4.5 ಆಗುತ್ತೆ. ಎರಡು ಸೇರಿ 34.5. ಕರೆಕ್ಟಾ? ಸೊ ಇದನ್ನ ಯಾವ ತರ ಬರೀಬಹುದು ಅಂದ್ರೆ, ಈಗ ಇದರಲ್ಲಿ ಹಾಫ್ ಎಷ್ಟಾಯ್ತು? 34.5. ಬಟ್ ಆದ್ರೆ ನಮಗಿರೋದು ಇಲ್ಲಿ 32 ಮಾತ್ರ. ಬಟ್ ಇದು ಇನ್ನ ಎಷ್ಟು ಜಾಸ್ತಿ ಇದೆ? 2.5 ಮೈನಸ್ 2.5 ಮಾಡ್ಬೇಕಿದು. ಮೈನಸ್ 2.5 ನೋಡಿ. ಇವಾಗ 34.5 ಮೈನಸ್ 2.5 ಮಾಡಿದ್ರೆ ಎಕ್ಸಾಕ್ಟ್ಲಿ 32 ಬರುತ್ತೆ. ಕರೆಕ್ಟಾ? ಸೊ ಸರ್ ನಮಗ್ ಗೊತ್ತು ಈ 34.5 ಅನ್ನೋದು ಇದರಲ್ಲಿ ಅರ್ಧ ಇದೆ ಅಂತ. ಅಂದ್ರೆ ಇದೇನಾಯ್ತಿದು? ಇದು 50% ಆಯ್ತಿದು. ಓಕೆ, ದಿಸ್ ಇಸ್ 50%. ಇವಾಗ ಚಾಲೆಂಜಿಂಗ್ ಟಾಸ್ಕ್. ಇದು ಇದರಲ್ಲಿ ಎಷ್ಟು ಪರ್ಸೆಂಟ್ ಇದೆ? ಸರ್ ಈಗ ನೀವು 69 ಅಲ್ಲಿ 10% ಎಷ್ಟು? 6.9. 6.9 ಇದು ಅದಕ್ಕಂತ ತುಂಬಾನೇ ಕಡಿಮೆ ಇದೆನಾ? ಸೊ 10% ಆಗಲ್ಲ. ಇದಕ್ಕ ಅಪ್ರಾಕ್ಸಿಮೇಟ್ ಆಗಿ 1% ಎಷ್ಟು? 1% ಅನ್ನೋದು 0.69 ಬರುತ್ತೆ. ಕರೆಕ್ಟಾ? 0.69 ಬರುತ್ತೆ. ಆರ್ ವೆರಿ ಕ್ಲೋಸ್ ಟು 0.7. ಓಕೆ, ನಾನು ಇವಾಗ 0.7 ಇದೇನಿದು 1% ಆಯ್ತು. 1% ಅನ್ನೋದು 0.7 ಬಂತು. ಬಟ್ ನನಗೆ ಬೇಕಾಗಿರೋದು 2.5. ಯಾವ ನಂಬರ್ಲಿಂದ ಮಲ್ಟಿಪ್ಲೈ ಮಾಡಿದ್ರೆ ನಾನು ಇದನ್ನ ಅದು 2.5 ವರೆಗೆ ಹೋಗುತ್ತೆ. ಈಗ ಇಂಟು 3 ಮಾಡಿದ್ರೆ ಇದು 2.1 ಬಂತು. 2.1 ಬಂತು. ಬಟ್ ಇಲ್ಲಿ ನಮಗೆ 2.5 ಇದೆ. ಓಕೆ, ಇನ್ನು ಅರ್ಧ ಬೇಕಿದ್ರಲ್ಲಿ. ಇನ್ನು ಅರ್ಧ ಅಂದ್ರೆ 0.35. ಸೊ ಅಂದ್ರೆ 3.5. ಸೊ ಇದರಲ್ಲಿ 0.7 ಅಲ್ಲಿ ಅರ್ಧ ಎಷ್ಟು? 0.35 ಪ್ಲಸ್
0.35 ತಗೊಂಡ್ರೆ ಇದು 2.45, ವೆರಿ ಕ್ಲೋಸ್ ಟು 2.5. ಸೊ ಯಾವ ನಂಬರ್ಲಿಂದ ಮಲ್ಟಿಪ್ಲೈ ಮಾಡಿದೆ? 3.5 ಇಂದ. ಸೊ ಇಲ್ಲಿ ಕೂಡ ಇಂಟು 3.5 ಅಂದ್ರೆ 1% ಇಂಟು 3.5 is 3.5%. ಅಂದ್ರೆ ಈ ವ್ಯಾಲ್ಯೂ ಏನಾಯ್ತು? 3.5%. ಅಪ್ರಾಕ್ಸಿಮೇಟ್ ವ್ಯಾಲ್ಯೂ. ಸೊ ಏನಾಗುತ್ತೆ? 50 ಮೈನಸ್ 3.5, 50 ಮೈನಸ್ 3.5 ಎಷ್ಟಾಯ್ತು? 46.5%. ದಿಸ್ ಇಸ್ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ, ಎಕ್ಸಾಕ್ಟ್ ವ್ಯಾಲ್ಯೂ ಅಲ್ಲ. ನೀವು ಬೇಕಿದ್ರೆ ಕ್ಯಾಲ್ಕುಲೇಟರ್ ಅಲ್ಲಿ ಚೆಕ್ ಮಾಡಿದ್ರು ಕೂಡ ವೆರಿ ಕ್ಲೋಸ್ ವ್ಯಾಲ್ಯೂ ಬರುತ್ತೆ. ಓಕೆ, ನಾನು ರಿಪೀಟ್ ಮಾಡ್ತಾ ಇದ್ದೀನಿ. ಐ ನೋ ದಿಸ್ ಇಸ್ ಕನ್ಫ್ಯೂಸಿಂಗ್ ಸ್ಲೈಟ್ಲಿ. ಓಕೆ, ಮತ್ತೆ ಹೇಳ್ತಾ ಇದ್ದೀನಿ. ಅಬ್ಸರ್ವ್ ಸರ್, 32/69 ಇದೆ. ಏನಿದೆ? 32/69 ಇದೆ. ಇದನ್ನ ಯಾವ ತರ ಕನ್ವರ್ಟ್ ಮಾಡಬೇಕು? ಫಸ್ಟ್ ಈ ನಂಬರ್ ಅಲ್ಲಿ ಎಷ್ಟು ಪರ್ಸೆಂಟಿಗೆ ಕ್ಲೋಸ್ ಆಗಿದೆ? ಅಪ್ರಾಕ್ಸಿಮೇಟ್ಲಿ ಇದು ಇದರಲ್ಲಿ ಹಾಫ್ ಇದೆ. ಓಕೆ, ಹಾಫ್ ಅಂತ ಇನ್ನೊಂದು ಚೂರು ಕಡಿಮೆ ಇದೆ. ಸೊ ಫಸ್ಟ್ ಏನ್ ಮಾಡ್ತೀವಿ? ಇದರಲ್ಲಿ ಹಾಫ್ ಎಷ್ಟು ಅಂತ ಚೆಕ್ ಮಾಡಬೇಕು. ಇದರಲ್ಲಿ ಹಾಫ್ ಎಷ್ಟಾಗುತ್ತೆ? 34.5 ಆಗುತ್ತೆ. ಬಟ್ ನಮಗಿಲ್ಲಿರೋದು 32 ಮಾತ್ರ. ಅಂದ್ರೆ ಇದರಲ್ಲಿ ಇನ್ನ ಎಷ್ಟು ಕಳೆದ್ರೆ 32 ಬರುತ್ತೆ? ಇನ್ನ 2.5 ತೆಗಿಬೇಕು. ಸೊ ಈ ನ್ಯೂಮರೇಟರ್ನ ನಾನು ಏನಂತ ಬರೀಬಹುದು? 34.5 ಮೈನಸ್ 2.5 ಮೈನಸ್ 2.5. ನಾವು ಪರ್ಸೆಂಟೇಜ್ 34.5 ಅನ್ನೋದು 69 ಅಲ್ಲಿ 50% ಇದೆ. 50% ಇದೆ. ಹಾಫ್ ಅಂದ್ರೆ ಎಕ್ಸಾಕ್ಟ್ಲಿ 50%. ನಾವು ಇವಾಗ ಇದು ಕನ್ಫ್ಯೂಸಿಂಗ್ ಪಾರ್ಟ್. ಇದರಲ್ಲಿ ಎಷ್ಟು ಪರ್ಸೆಂಟ್ ಇದೆ ಸರ್? ಈಗ ಕ್ಲೋಸೆಸ್ಟ್ ಪರ್ಸೆಂಟೇಜ್ ಇಂದ ಸ್ಟಾರ್ಟ್ ಮಾಡ್ಬೇಕು ನೀವು. ಇದರಲ್ಲಿ 10% ತಗೊಂಡ್ರೆ 6.9 ಆಯ್ತು. ಇದಕ್ಕಂತ ತುಂಬಾ ಜಾಸ್ತಿ ಆಯ್ತು, ಬೇಡ. ಅದಕ್ಕೆ 1% ಇಂದ ಸ್ಟಾರ್ಟ್ ಮಾಡ್ರಿ. ಇದರಲ್ಲಿ 1% ಎಷ್ಟು? 0.69 ಅಂದ್ರೆ ಅಪ್ರಾಕ್ಸಿಮೇಟ್ಲಿ 0.7. ಓಕೆ, ನಾವು ಇವಾಗ 0.7 ನ ಯಾವ ನಂಬರ್ ಇಂದ ಮಲ್ಟಿಪ್ಲೈ ಮಾಡಿದರೆ ಅದು 2.5 ವರೆಗೆ ಬರುತ್ತೆ. ಓಕೆ, 0.7 ಇಂಟು 3 ಮಾಡಿದ್ರೆ 2.1 ಆಗುತ್ತೆ. ಇನ್ನು ಅರ್ಧ ಬೇಕು. 2.1 ಇದೆ, ನಮಗಿಲ್ಲಿ 2.5 ವರೆಗೆ ಹೋಗ್ಬೇಕು. ಅಂದ್ರೆ ಇದರಲ್ಲಿ ಅರ್ಧ ಬೇಕಾದ್ರೆ ಏನು? ಇಂಟು 0.5. ಅದಕ್ಕೆ ಟೋಟಲ್ 3.5 ಇಂದ ಮಲ್ಟಿಪ್ಲೈ ಮಾಡಿದಾಗ ನಮಗಿದು 2.45 ಬರುತ್ತೆ ಆಲ್ ಟುಗೆದರ್. ಓಕೆ, ಸೊ ರೈಟ್ ಹ್ಯಾಂಡ್ ಸೈಡ್ 3.25 ಅಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ 3.5 ಅಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಕೂಡ 3.5. 1% ಇಂಟು 3.5 ಅಂದ್ರೆ 3.5%. ಸೊ ಇದು ಅಪ್ರಾಕ್ಸಿಮೇಟ್ ಆಗಿ 3.5% ಆಯ್ತು. ಸಬ್ಸ್ಟ್ರಾಕ್ಟ್ ಮಾಡಿ. 50% ಅಲ್ಲಿ 3.5% ತೆಗೆದ್ರೆ ಎಷ್ಟಾಗುತ್ತೆ? 46.5%. ಐ ನೋ ವೆರಿ ಹೈ ಲೆವೆಲ್ ನಂಬರ್ ಇಟ್ ಇಸ್. ಸರ್, ಇದು ಎಲ್ಲಿ ನೋಡ್ತೀರಾ ಈ ತರ ಪ್ರಾಬ್ಲಮ್ಸ್? ಎಲ್ಲಿ ಬರ್ತವೆ ನಿಮಗೆ? ಮೇನ್ಲಿ ಅಂದ್ರೆ ಡಾಟಾ ಇಂಟರ್ಪ್ರಿಟೇಷನ್ ಅಲ್ಲಿ ಈ ತರ ಪ್ರಾಬ್ಲಮ್ಸ್ ಬರ್ತವೆ ನಿಮಗೆ. ಎಲ್ಲಿ ಗೊತ್ತಾ? ಫಾರ್ ಎಕ್ಸಾಂಪಲ್, ಲೆಟ್ಸ್ ಸೇ ದ ಸೇಲ್ಸ್ ಆಫ್ ದ ಪ್ರೀವಿಯಸ್ ಇಯರ್ ಈಸ್ ವಾಟ್ ಪರ್ಸೆಂಟ್ ಆಫ್ ದ ಕರೆಂಟ್ ಇಯರ್ ಅಂತಾನೆ, ಅಥವಾ ಸೇಲ್ಸ್ ಆಫ್ ದ ಕರೆಂಟ್ ಇಯರ್ ವಿಲ್ ಬಿ ವಾಟ್ ಪರ್ಸೆಂಟ್ ಆಫ್ ನೆಕ್ಸ್ಟ್ ಇಯರ್ ಅಂತಾನೆ. ಇವಾಗ ಇದು ಕರೆಂಟ್ ಇಯರ್ ಸೇಲ್ಸ್ ಇರ್ಬೋದು, ಇದು ನೆಕ್ಸ್ಟ್ ಇಯರ್ ಸೇಲ್ಸ್ ಇರ್ಬೋದು. ಇಂಥ ಕಡೆ ಮೇನ್ಲಿ ಹಿಂಗೆ ಬರ್ತವೆ ಸರ್ ಪ್ರಾಬ್ಲಮ್ಸ್. ಸೊ ಇದನ್ನ ನಿಮಗೆ ಇವಾಗ ಇದನ್ನ ಮಾಡ್ಬೇಕಂದ್ರೆ ತುಂಬಾ ಟೈಮ್ ಹಿಡಿಯುತ್ತೆ. ಬಟ್ ವೆನ್ ಯು ಪ್ರಾಕ್ಟಿಸ್ ಅ ಫ್ಯೂ ಮೋರ್ ಪ್ರಾಬ್ಲಮ್ಸ್ ಲೈಕ್ ದಿಸ್, that's when you will you can convert it into faster. ಇನ್ನ ಒಂದು ಎಕ್ಸಾಂಪಲ್ ನೋಡೋಣ ಇದರಲ್ಲಿ. ಓಕೆ, ಸಪೋಸ್ ಈ ತರ ಇದೆ ಅನ್ಕೊಳ್ಳಿ. 342 ಡಿವೈಡೆಡ್ ಬೈ 863. 863. ನಾವು ಅಗೇನ್ ಇದನ್ನ ಪರ್ಸೆಂಟ್, ಇದಕ್ಕಂತ ಟಾರ್ಚರ್ ಇದು. ಓಕೆ, ನೋಡಿ ಸರ್, ಇದರಲ್ಲಿ ಅರ್ಧ ನೋಡಿದ್ರೆ 421.5 ಇದೆ. ಸೊ ಇದು ಅಷ್ಟು ಕೂಡ ಇಲ್ವಾ? ನಾವು ಅಂತ ಟೈಮಲ್ಲಿ ಏನ್ ಮಾಡಬೇಕು? ಇದ್ರದ್ದು 10% ಸ್ಟಾರ್ಟ್ ಮಾಡ್ರಿ. ಇದ್ರದ್ದು 10% ಎಷ್ಟಾಗುತ್ತೆ? 10% ಬಂದ್ಬಿಟ್ಟು 86.3. ಓಕೆ, 86.3 ಅಪ್ರಾಕ್ಸಿಮೇಟ್ಲಿ 86 ಅನ್ಕೊಳ್ಳಿ, ಪರವಾಗಿಲ್ಲ. ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ತಗೊಳ್ಳಿ, 86 ಅನ್ಕೊಳ್ಳಿ. ನಾನಿವಾಗ 86 ನ ಯಾವ ನಂಬರ್ ಇಂದ ಮಲ್ಟಿಪ್ಲೈ ಮಾಡಿದರೆ ಅದು 342 ವರೆಗೆ ಬರುತ್ತೆ? ಚೆಕ್ ಮಾಡೋಣ. ಇವಾಗ 86 ನ 3 ಇಂದ ಮಲ್ಟಿಪ್ಲೈ ಮಾಡಿದೀನಿ ಅನ್ಕೊಳ್ಳಿ. 3 ಇಂದ ಮಲ್ಟಿಪ್ಲೈ ಮಾಡಿದ್ರೆ 258 ಆಗುತ್ತೆ. ಇದಕ್ಕೆ ಹತ್ರ ಇದೆನಾ? ಇಲ್ಲ. ಒಂದು ವೇಳೆ ಇಂಟು 4 ಮಾಡಿದೀನಿ ಅನ್ಕೊಳ್ಳಿ. 86 ಇಂಟು 4 ಮಾಡಿದ್ರೆ 8 ಇಂಟು 4 ಈಸ್ 32. ಓಕೆ, 320 ಆಯ್ತು. 80 ಇಂಟು 4 320. 6 ಇಂಟು 4 24. 320 ಪ್ಲಸ್ 324 ಎಕ್ಸಾಕ್ಟ್ಲಿ 344. ಇದೆಷ್ಟಿದು?
ಇಲ್ಲಿ ಮಲ್ಟಿಪ್ಲೈ ವಿತ್ 4 ಮಾಡಿವಿ ಅಂದ್ರೆ ಇಲ್ಲಿ ಕೂಡ ಮಲ್ಟಿಪ್ಲೈ ವಿತ್ 4. ಸೊ 40% ಅನ್ನೋದು 344 ಆಗಿದೆ. ಬಟ್ ಇದು ಅದಕ್ಕಂತ ಒಂದು ಚೂರು ಕಡಿಮೆ ಇದೆ. ಓಕೆ, ಸೊ ಒಂದು ಸ್ವಲ್ಪ ಕಡಿಮೆ ಇದೆ. ಸೊ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಈಸ್ 40%. ಅಪ್ರಾಕ್ಸಿಮೇಟ್ ವ್ಯಾಲ್ಯೂ, ನಿಮಗೆ ಎಕ್ಸಾಕ್ಟ್ ವ್ಯಾಲ್ಯೂಸ್ ಬೇಕಾಗಿಲ್ಲ ಸರ್. ಈ ತರ ಪ್ರಾಬ್ಲಮ್ಸ್ ಕೊಟ್ಟಿದ್ದಾನೆ ಅಂದ್ರೆ ಅವನು ನಿಮಗೆ ಪರ್ಸೆಂಟೇಜ್ ಡಿಫರೆನ್ಸ್ 0.1 0.2 ಅಲ್ಲಿ ಕೊಡಲ್ಲ. ಬಿಕಾಸ್ ನಿಮಗೆ ಬ್ಯಾಂಕಿಂಗ್ ಎಕ್ಸಾಮ್ ಅಲ್ಲಿ ಕ್ಯಾಲ್ಕುಲೇಟರ್ ಕೊಡಲ್ಲ. ಈ ತರ ನಿಮಗೆ ನಂಬರ್ಸ್ ಕೊಟ್ಟಿದ್ದಾನೆ ಅಂದ್ರೆ ಅವನು ಎಕ್ಸ್ಪೆಕ್ಟ್ ಮಾಡ್ತಿರೋದು ನಿಮ್ಮಿಂದ ಓನ್ಲಿ ಅಪ್ರಾಕ್ಸಿಮೇಷನ್ ಮಾತ್ರ, ಎಕ್ಸಾಕ್ಟ್ ಪರ್ಸೆಂಟೇಜ್ ಕೇಳಲ್ಲ. ಓಕೆ, ಸೊ ಅಪ್ರಾಕ್ಸಿಮೇಟ್ ಆಗಿ ಇದೇನಾಗುತ್ತೆ 40%. ದಟ್ ಮಸ್ಟ್ ಬಿ ಅವರ್ ಫೈನಲ್ ಆನ್ಸರ್. ಕಾಪಿ ದಿಸ್, ವಿ ಶಲ್ ಸಿ ಪೀಪಲ್ ಫ್ಯೂ ಮೋರ್. ಓಕೆ, ಕಾಪಿ ದಿಸ್ ಒನ್, ವಿ ಶಲ್ ಸಿ ಫ್ಯೂ ಮೋರ್. ಗೈಸ್, ಒನ್ ಸಿನ್ಸಿಯರ್ ರಿಕ್ವೆಸ್ಟ್, ಕ್ಲಾಸ್ ನಡೆಯುವಾಗ ಇನ್ ಕೇಸ್ ಯು ಫೀಲ್ ದಿಸ್ ಇಸ್ ಇಂಪಾರ್ಟೆಂಟ್, in case if you feel this is important, you can send this link to your friends as well. ನೀವು ಅದು ಕ್ಲಾಸ್ ಮಧ್ಯದಲ್ಲಾದ್ರೂ ಪರವಾಗಿಲ್ಲ, you can send it to your friends also guys. Okay, so they can join in between also, no problem at all. So ಯಾಕಂದ್ರೆ ನಮಗೆ ಎಷ್ಟು ಜಾಸ್ತಿ ಸ್ಟೂಡೆಂಟ್ಸ್ ಬರ್ತಾರೆ ಅಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ. And another thing that you have to cultivate is people, you have to respond. I can see people like Gangotri, Prakash, Kumar Nayak. ಸರ್ ನೀವು ರೆಸ್ಪಾಂಡ್ ಮಾಡಬೇಕು. ರೆಸ್ಪಾಂಡ್ ಮಾಡಿಲ್ಲ ಅಂದ್ರೆ ಕ್ಲಾಸ್ ಇಂಟ್ರೆಸ್ಟಿಂಗ್ ನಡೆಯಲ್ಲ. Shreyas is the only one who is responding in this class completely, and I could not see any response from others. Sunil, Prakash. ಸರ್ ನೀವು ಕಲಿಯೋಕೆ ನಾಚ್ಕೊಂಡ್ರೆ ನಿಮ್ಗೆ ಕಲಿಯೋಕೆ ಆಗಲ್ಲ. ಈ ಕ್ಲಾಸಲ್ಲಿ ಕಲಿಬೇಕು ಅಂದ್ರೆ ನಾಚಿಕೆ, ಮಾನ, ಮರ್ಯಾದೆ ಎಲ್ಲ ತೆಗೆದು ಸೈಡ್ ಇಡ್ಬೇಕು ಸರ್, ಅವಾಗಲೇ ಕಲಿಯೋಕ್ಕಾಗೋದು. ಬಟ್ ಇಫ್ ಯು ಆರ್ ಸೋ ಶೈ ಟು ಮೆಸೇಜ್, ದೆನ್ ಹೌ ಕ್ಯಾನ್ ಯು ಲರ್ನ್ ಪೀಪಲ್ ವೆನ್ ಯು ಡೋಂಟ್ ಈವನ್ ಟ್ರೈ ಟು ಟಾಕ್ ಟು ಅಸ್? ನೋಡಿ, ಇಷ್ಟು ಹೇಳಿದ್ರು ಒಬ್ಬರು ಒಂದು ಮೆಸೇಜ್ ಆಗ್ತಾ ಇಲ್ಲ. ನಿಮ್ ಕ್ಲಾಸಲ್ಲಿ ನಿಮ್ ಲೆಕ್ಚರರ್ಸು ಮಾತಾಡ್ಬೇಡ್ರು ಅಂತ ಹೇಳ್ತಾರೆ. ಇಲ್ಲಿ ನಾನ್ ನೋಡಿದ್ರೆ ಮಾತಾಡ್ರಿ ಅಂತ ಹೇಳ್ತಾ ಇದ್ದೀನಿ, ಆದ್ರೂ ಮಾತಾಡ್ತಾ ಇಲ್ಲ. ಸೊ ದಟ್ಸ್ ಇಟ್ ಫಾರ್ ಟುಡೇ ಪೀಪಲ್. ವಿಲ್ ಬಿ ಸ್ಟಾಪಿಂಗ್ ದ ಸೆಷನ್ ಹಿಯರ್. ಇವತ್ತು ಇಲ್ಲಿಗೆ ಸ್ಟಾಪ್ ಮಾಡೋಣ. ಸೊ ಮತ್ತೆ ನಾಳೆ ಬೆಳಿಗ್ಗೆ ಎಕ್ಸಾಕ್ಟ್ಲಿ 8 o'clock ಗೈಸ್, ಡು ನಾಟ್ ಫರ್ಗೆಟ್. ಇವಾಗ್ಲಿಂದ ನಾವು ಲಿಂಕ್ಸ್ ಕಳ್ಸಕ್ ಆಗಲ್ಲ ಸರ್. ನಾಳೆಯಿಂದ ನಿಮಗೆ ಸಪರೇಟ್ ಆಗಿ ID ಕಳಿಸಲ್ಲ, ನೀವು ಇದೇ ID ಯೂಸ್ ಮಾಡಿಕೊಂಡು ಕ್ಲಾಸ್ ಜಾಯ್ನ್ ಆಗ್ಬೋದು. ಓಕೆ, ಸೊ ಅಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ ಅಲ್ವಾ, ನೀವು ಆ ಟೆಲಿಗ್ರಾಮ್ ಅಲ್ಲಿ ಜಾಯ್ನ್ ಆದ್ರೆ ಎವ್ರಿ ಡೇ ಅಲ್ಲಿ ಲಿಂಕ್ ಬರುತ್ತೆ. ಓಕೆ, ಸೊ ವಿ ವೋಂಟ್ ಬಿ ಏಬಲ್ ಟು ಸೆಂಡ್ ಯು ಅ ಸಪರೇಟ್ ಲಿಂಕ್ ಇನ್ ವಾಟ್ಸ್ಆಪ್ ನೌ ಆನ್ವರ್ಡ್ಸ್. ಸೊ ನೀವೇ ಆ ಟೆಲಿಗ್ರಾಮ್ ಅಲ್ಲಿ ಜಾಯ್ನ್ ಆಗ್ಬಿಟ್ಟು ಆ ಟೆಲಿಗ್ರಾಮ್ ಲಿಂಕ್ ಇಂದ ಡೈರೆಕ್ಟ್ ಆಗಿ ಕ್ಲಾಸಿಗೆ ಬರ್ಬೋದು, ಅಥವಾ ಇವತ್ತು ನಿಮ್ಮಲ್ಲಿ ಇರೋ ಲಿಂಕ್ ಇಂದಾನೆ ನೀವು ಎವ್ರಿ ಡೇ ಕ್ಲಾಸ್ ಅಟೆಂಡ್ ಆಗ್ಬೋದು. ಓಕೆ, ಸೊ ದಟ್ ಈಸ್ ಆಲ್ ಫಾರ್ ದ ಡೇ ಪೀಪಲ್. ಎನಿಬಡಿ ಎನಿ ಡೌಟ್? ಯಾರಿಗಾದ್ರೂ ಯಾವ್ದಾದ್ರು ಡೌಟ್ ಇದೆನಾ? ಥ್ಯಾಂಕ್ ಯು ಪ್ರಕಾಶ್, ಥ್ಯಾಂಕ್ ಯು ಸೋ ಮಚ್. ಎನಿಬಡಿ ಎನಿ ಡೌಟ್ಸ್? ಏನ್ರಿ ಇವಾಗ ಮಾತಾಡ್ತಿದ್ದೀರಾ ಎಲ್ರು? ಎಲ್ಲ ಕ್ಲಾಸ್ ಮುಗಿದ ಮೇಲೆ ಇಷ್ಟೊತ್ತು ಎಲ್ಲಿದ್ರಿ ಸ್ವಾಮಿ? ಪ್ರಕಾಶ್, ಗಂಗೋತ್ರಿ, ಬಂದಾಗ ಒಂದ್ ಟೈಮ್ ಗುಡ್ ಮಾರ್ನಿಂಗ್, ಹೋಗುವಾಗ ಒಂದ್ ಟೈಮ್ ಥ್ಯಾಂಕ್ ಯು, ಮುಗ್ದೋಯ್ತಾ? You have to be interactive guys, you have to be. You're welcome Kumar Nayak. Okay, that's all guys, we'll end the session. Sir, ನಾಳೆಯಿಂದ ನಿಮಗೆ ಪ್ರಾಕ್ಟೀಸ್ ಸೆಟ್ಸ್ ಕೊಡಲಾಗುತ್ತೆ. ಓಕೆ, ನಾಳೆ ಬೆಳಿಗ್ಗೆ 8 ಗಂಟೆಗೆ ಮಿಸ್ ಮಾಡಬೇಡಿ. ಓಕೆ, ರೀಸನಿಂಗ್ ಕ್ಲಾಸ್ ಇರುತ್ತೆ ನಾಳೆ. We are ending the session people. See you guys.